ಸಪ್ತದಶ ಸಂವತ್ಸರಗಳ ಹಿಂದೆ ಕುಂಬೇಶ್ವರನ ನೆಲದಲ್ಲಿ ಪ್ರಾರಂಭವಾದ ಯುಗಾದಿ ಉತ್ಸವ ಮುಕ್ಕಾಗದೆ ಮುನ್ನಡೆದು ಬಂದಿದೆ. ಉತ್ಸವ ಸಾಗಿ ಬಂದ ದಾರಿ, ಬೆಳೆದು ನಿಂತ ಪರಿ, ಯುಗಾದಿ ಉತ್ಸವ ಸಮಿತಿಯ ಆಶಯಗಳನ್ನು ಸಭೆ ಎದುರು ಪ್ರಾಸ್ತಾವಿಕ ನುಡಿಗಳ ಮೂಲಕ ತೆರೆದಿಡಲಿದ್ದಾರೆ ಯುಗಾದಿ ಉತ್ಸವ ಸಮಿತಿಯ ಕಾರ್ಯದರ್ಶಿಗಳಾದ ಶ್ರೀಯುತ ಆನಂದ್ ನಾಯ್ಕ್. ಯುಗಾದಿ ಉತ್ಸವ ಸಮಿತಿ ಕುಮಟಾ ಯುಗಾದಿ ಉತ್ಸವದ ಆಚರಣೆಯ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಈ ದಿವ್ಯ ದಿನದಂದು ಸಾಕ್ಷೀಕರಿಸಿದ್ದೇವೆ. ಯುಗಾದಿ ಉತ್ಸವ ಸಮಿತಿಯ ಹೆಮ್ಮೆಯ ದಿನ. ಕುಮಟಾ ತಾಲೂಕಿನಲ್ಲಿ ಸುಮಾರು 32 ಸಮಾಜಗಳು ಕೂಡಿ ಕಳೆದ 17 ವರ್ಷಗಳಿಂದ ಯಶಸ್ವಿಯಾಗಿ ಯುಗಾದಿ ಉತ್ಸವವನ್ನು ನಾವು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಇದಕ್ಕೆ ಮುಖ್ಯ ಪ್ರೇರಣೆ ಭಾರತ ಮಾತೆ. ನಿಮ್ಮೆಲ್ಲರ ಐಕ್ಯ ಏನಾಗಿದೆ ಅಂದರೆ ಹಿಂದೂ ಸಂಘಟನೆ ಒಂದಾಗಬೇಕು ಎನ್ನುವುದಾಗಿದೆ. ತನ್ನಿಮಿತ್ತ ಯುಗಾದಿ ಉತ್ಸವ ಎಲ್ಲರ ಮನವನ್ನು ಗೆಲ್ಲುವ, ಎಲ್ಲರನ್ನು ಒಂದಾಗಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ. ಈ ಶುಭ ದಿನದಂದು ನಮ್ಮ ವೇದಿಕೆಯಲ್ಲಿರುವ ನಿರ್ಭಯಾನಂದ ಸರಸ್ವತಿ ಸ್ವಾಮಿಗಳು ಹಾಗೂ ಶಿಷ್ಯರಾದ ಶ್ರೀ ಜಗನ್ನಾಥ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ವಂದಿಸುತ್ತಾ, ಕುಮಟಾ ಯುಗಾದಿ ಉತ್ಸವ ಸಮಿತಿ ಬಹಳ ಅಳಕಿನಿಂದ ಈ ಸಲದ ಯುಗಾದಿ ಉತ್ಸವ ಸ್ಥಳಕ್ಕಾಗಿ ಬಹು ತೊಂದರೆಯನ್ನು ಅನುಭವಿಸುತ್ತಾ ಬಂದೆವು. ಕಳೆದ 1 ತಿಂಗಳಿಂದ ಗಿಬ್ ಹೈಸ್ಕೂಲಿನ ಮೈದಾನದಲ್ಲೇ ಮಾಡೋಣ ಅಂತ 15 ದಿನಗಳ ಹಿಂದೆ ವಿಚಾರಿಸಿದೆವು. ಆದರೆ ನಮಗೆಲ್ಲ ಒಂದು ಅಳಕಿತ್ತು. ನಮ್ಮ ಟ್ಯಾಬ್ಲು ಸಾವಿರಾರು ಸಂಖ್ಯೆಯ ಜನರು ಆ ಒಂದು ಸ್ವಲ್ಪ ಅಪ್ಪಿರುವಂಥ ಸ್ಥಳದಲ್ಲಿ ಹೋಗಿ ಏನಾದರೂ ತೊಂದರೆ ಆಗಬಹುದೇನೋ ಎನ್ನುವ ನಿರೀಕ್ಷೆಯಲ್ಲಿದ್ದೆವು. ತಹಶೀಲ್ದಾರ್ ರವರಿಗೆ ಕಳೆದ ಜನವರಿಯಲ್ಲೇ ಅರ್ಜಿಯನ್ನು ಸಲ್ಲಿಸಿದೆವು. ನಂತರ 2 ದಿನದ ಹಿಂದೆ ಅದು ಏನೋ ಗೊತ್ತಿಲ್ಲ, ಕುಮಟಾದ ಒಂದು ವ್ಯವಸ್ಥೆಯ ಹಾಗೆ ಅನಿಸ್ತದೆ, ಯುಗಾದಿ ಉತ್ಸವ ನಿಷ್ಕಲ್ಮಶವಾಗಿ ಕೆಲಸ ಮಾಡ್ತಾ ಇದೆ, ಈ 18ನೆಯ ವರ್ಷಕ್ಕೂ ಏನು ತೊಂದರೆ ಬಾರದು ಅಂತ ಭಗವಂತನೇ ನಮಗೆ ಈ ಸ್ಥಳವನ್ನು ನೀಡಿದ್ದಾನೆ. ಇದಕ್ಕೆ ಪ್ರೇರಣೆ ಮಾನ್ಯ ಶಾಸಕರು ನಮ್ಮ ಸಮಿತಿಯವರಲ್ಲಿ ನಾವು ವಿನಂತಿಸಿಕೊಂಡಾಗ ನೇರವಾಗಿ ತಹಶೀಲ್ದಾರ್ ಹಾಗೂ AC ಸರಲ್ಲಿ ವಿನಂತಿಸಿಕೊಂಡು ಅವರ ಅರ್ಜಿಯನ್ನು ಮನ್ನಿಸಿ, ಅಲ್ಲಿ ಯಾವುದೇ ಒಂದು ಹಣಕಾಸಿನ ಒಂದು ಅಂಗಡಿಗಳನ್ನಾಗಲಿ ಅಥವಾ ಬೇರೆ ಆ ಥರದ ವ್ಯವಸ್ಥೆ ಇಲ್ಲ, ಕೇವಲ ಅದೊಂದು ಧಾರ್ಮಿಕ ಕಾರ್ಯಕ್ರಮ. ಶಾಸಕರಾಗಿ ನಾನು ಕಟ್ಟುನಿಟ್ಟಾಗಿ ಹೇಳ್ತಾ ಇದ್ದೇನೆ, ನೀವು ಯುಗಾದಿ ಉತ್ಸವದವರೆಗೆ ಅನುಮತಿ ನೀಡಬೇಕು ಎನ್ನುವ ಕಠಿಣ ನಿರ್ಧಾರವನ್ನು ಅವರು ಹೇಳಿದ ನಿಮಿತ್ತ ನಮಗೆ ಈ ಒಂದು ಗ್ರೌಂಡ್ ಸಿಕ್ಕಿದೆ. ನಾವೆಲ್ಲ ಬಹಳ ಖುಷಿಯಿಂದ ಇದ್ದೇವೆ. ಇನ್ನೊಂದು, ಯಾವುದೇ ಕೆಲಸ ದೈವಿ ಪ್ರೇರಣೆ ಇಲ್ಲದೆ ಆಗುವುದಿಲ್ಲ. ನಾವು ಯತಿಗಳನ್ನು, ಗುರುಗಳನ್ನು ದೇವರ ಸ್ಥಾನದಲ್ಲಿಟ್ಟು ಕಾಣ್ತೇವೆ. ಇಡೀ ವಿಶ್ವದಲ್ಲಿಯೇ ನಮ್ಮ ಹಿಂದೂ ಧರ್ಮದ ಬಗ್ಗೆ ಮಾತನಾಡಬೇಕು ಅಂದರೆ ಇಡೀ ನಮ್ಮ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ನಮ್ಮ ಭಾರತ ದೇಶದಿಂದ ಹಿಂದೂ ಧರ್ಮದ ಬಗ್ಗೆ ಮಾತನಾಡಲು ಕಳಿಸುವುದು ಇಂದು ವಿರಾಜಮಾನರಾಗಿರುವ ನಮ್ಮ ಮಹಾಸ್ವಾಮಿಗಳು, ನಿರ್ಭಯಾನಂದ ಮಹಾಸ್ವಾಮಿಗಳು. ನಮಗೆಲ್ಲರಿಗೂ ನಿರ್ಭಯವನ್ನು ಉಂಟು ಮಾಡಿದ್ದಾರೆ. ಪರಾಭವ ಸಂವತ್ಸರ ಪರಾಜಿತವೇ, ಹಿನ್ನಡೆಯೇ, ವಿಜಯ ಎನ್ನುವ ಸಂವತ್ಸರವೂ ಉಂಟು. ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ನಮ್ಮ ಎಲ್ಲ ವೈಯಕ್ತಿಕ ಜೀವನವನ್ನು ನಾವು ನಮ್ಮನ್ನು ತೊಡಗಿಸಿಕೊಂಡರೆ ನಮಗೆ ವಿಜಯವೇ. ಈ ಒಂದು ಸಂದರ್ಭದಲ್ಲಿ ಗುರುಗಳ ಚಿಕ್ಕ ಪರಿಚಯದೊಂದಿಗೆ ಒಂದು 5 ನಿಮಿಷ ನನ್ನ ಪ್ರಾಸ್ತಾವಿಕ ಮಾತಿಗೆ ತೆರೆಯನ್ನು ಇಡ್ತೇನೆ. ಸ್ವಾಮಿ ನಿರ್ಭಯಾನಂದರು 2004ರಲ್ಲಿ ಸ್ಪೇನಿನ ಬಾರ್ಸಿಲೋನಾದಲ್ಲಿ ನಡೆದ 4ನೆಯ ವಿಶ್ವಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮವನ್ನು ಪ್ರತಿನಿಧಿಸಿದವರು. ಅದೇ ಸಂದರ್ಭದಲ್ಲಿ ಬ್ಯಾಂಕಾಕ್ನ TV ಸಿಬ್ಬಂದಿಯುಗೆ ಚರ್ಚೆ ನಡೆಸುವುದರ ಜೊತೆಗೆ ಭಾರತದ ಶೈಕ್ಷಣಿಕ ಉಪಕ್ರಮಗಳ ವಿಷಯದ ಕುರಿತು ಮಾತನಾಡಿದವರು. ಅಲ್ಲಿಂದ ನಿರಂತರವಾಗಿ ಯುರೋಪ್, ಅಮೇರಿಕಾ ಪ್ರವಾಸ ಮಾಡುತ್ತಾ ಇದ್ದಾರೆ. ಸ್ಟ್ಯಾನ್ಫೋರ್ಡ್
ಬಾಲ್ಡರ್ಸ್ ಮುಂತಾದ ವಿಶ್ವವಿದ್ಯಾಲಯಗಳಲ್ಲಿ ಭಾಷಣವನ್ನು ನೀಡುತ್ತಿದ್ದಾರೆ. ಟ್ಯೂರಿನ್ ಆಧ್ಯಾತ್ಮಿಕತೆಯನ್ನು ಉದ್ಘಾಟಿಸಲು ಇಟಲಿ ಸರ್ಕಾರವು ನಮ್ಮ ಸ್ವಾಮೀಜಿಯನ್ನು ಆಹ್ವಾನಿಸಿತ್ತು. ಇಟಲಿಯ ಜಿನೋವಾ, ಟ್ಯೂರಿನ್ ವಿಶ್ವವಿದ್ಯಾಲಯಗಳಲ್ಲಿ ಸ್ವಾಮೀಜಿಯವರ ಭಾಷಣಕ್ಕೆ ಅಲ್ಲಿನ ಅಧ್ಯಾಪಕರು ಹಾಜರಿದ್ದರು. ಇದರ ಪರಿಣಾಮವಾಗಿ ರೋಮ್ನ ವ್ಯಾಟಿಕನ್ನಲ್ಲಿ ನಡೆದ ಫಾಂಟಿಫಿಕಲ್ ಕೌನ್ಸಿಲ್ ಫಾರ್ ಇಂಟರ್ ರಿಲಿಜಿಯಸ್ ಡೈಲಾಗ್ ಆಯೋಜಿಸಿದ್ದ ಅಂತರ್ಧರ್ಮೀಯ ಸಂವಾದದಲ್ಲಿ ಭಾಗವಹಿಸಲು ಅವರನ್ನು ಕೇಳಿಕೊಳ್ಳಲಾಯಿತು. ಇದರಲ್ಲಿ ಅವರು ಹಿಂದೂ ಧರ್ಮದ ಬಗ್ಗೆ ಮಾಡಿದ ಭಾಷಣ ಇಂದಿಗೂ ಸಹ ಅವಿಸ್ಮರಣೀಯವಾಗಿದೆ. ಅವರು ಅಮೇರಿಕಾದ ಓರ್ಲ್ಯಾಂಡೋ, ಡಾರ್ತ್ಮೌತ್ ವಿಶ್ವವಿದ್ಯಾಲಯಗಳಲ್ಲಿ ನಡೆದ ಅಂತಾರಾಷ್ಟ್ರೀಯ ವೇದ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ ಮತ್ತು ಅವುಗಳಲ್ಲಿ ಒಂದರಲ್ಲಿ ಯುವ ಅಧಿವೇಶನದ ಅಧ್ಯಕ್ಷತೆಯನ್ನು ಸಹ ವಹಿಸಿಕೊಂಡಿದ್ದಾರೆ. ವಿಶ್ವಸಂಸ್ಥೆಯ ಅಂಗಸಂಸ್ಥೆಯ ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮ ಭಾರತ ದೇಶದಿಂದ ಹಿಂದೂ ಧರ್ಮದ ಬಗ್ಗೆ ಮಾತನಾಡಲು ಹೋಗುತ್ತಿದ್ದಾರೆ. ಇಂತಹ ನಿರ್ಭಯಾನಂದ ಸ್ವಾಮಿಗಳು ಇಂದು ನಮ್ಮ ಯುಗಾದಿ ಉತ್ಸವದ ದಿವ್ಯ ಸಾನ್ನಿಧ್ಯವನ್ನು ವಹಿಸುವುದು ನಮ್ಮೆಲ್ಲರ ಹೆಮ್ಮೆ ಅಂತ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಮೀಜಿಯವರನ್ನು ಮತ್ತೊಮ್ಮೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅವರ ಕಿರಿಯ ಶಿಷ್ಯರಾದಂತಹ ಜಗನ್ನಾಥ ಸ್ವಾಮೀಜಿಗಳನ್ನು ಸಹ ಸಮಸ್ತ ಕುಮಟಾದ ನಾಗರಿಕರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನನಗೆ ಹೀಗೆ ನೋಡಿದಾಗ ಸ್ವಾಮೀಜಿಗಳು ಅಲ್ಲೇ ರಸ್ತೆಯಲ್ಲಿ ನಿಂತಾಗ ಬೆನ್ನು ತಟ್ಟಿ ಪ್ರಶಂಸಿಸಿದರು. ಆಶ್ರಮ ರಾಮಕೃಷ್ಣ ಪರಮಹಂಸರ ಹಾಗೂ ವಿವೇಕಾನಂದರ ಆಶ್ರಮದಲ್ಲಿ ವಿಜಾಪುರ ಮತ್ತು ಗದಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಾಕ್ಷಾತ್ ವಿವೇಕಾನಂದರು ನಮಗೆ ಇಂದು ಕುಮಟಾದಲ್ಲಿ ಸಾಕ್ಷಾತ್ಕಾರರಾಗಿದ್ದಾರೆ ಅಂತ ನಾನು ಅರ್ಥೈಸಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಕುಮಟಾದ ಜನ ಎಲ್ಲ ವಿಷಯಗಳಲ್ಲಿಯೂ ಸಾಂಸ್ಕೃತಿಕ ಕಾರ್ಯಕ್ರಮ ಇಡಬಹುದು, ಬೇರೆ ಶೈಕ್ಷಣಿಕವಾಗಿರಲಿ ಸಾಂಸ್ಕೃತಿಕವಾಗಿರಲಿ ವ್ಯವಹಾರದಲ್ಲಾಗಲಿ ವಿಶೇಷ ಒಂದು ಕಾಣಿಕೆಯನ್ನು ಜಗತ್ತಿಗೆ ಕೊಟ್ಟಿದವರು. ಇಂತಹ ನಮ್ಮ ಕುಮಟಾ ಯುಗಾದಿ ಉತ್ಸವ ತಮ್ಮೆಲ್ಲರ ಸಹಕಾರದಿಂದ ನಡೀತಾ ಇದೆ. ಏನಪ್ಪ ಸಹಕಾರ? ತನುಮನ ಧನದ ಸಹಕಾರ. ಪ್ರತಿ ವರ್ಷ ಸ್ವಾಮಿಗಳೇ ನಾವು ಸುಮಾರು ಒಂದು 6ರಿಂದ 7 ಲಕ್ಷ ರೂಪಾಯಿಯನ್ನು ಸಂಗ್ರಹ ಮಾಡಿ ಸುಮಾರು 108 ನಮಗೆ ದಾನಿಗಳಿದ್ದಾರೆ. ಅವರೇ ನಮ್ಮನ್ನು ಸಂಪರ್ಕ ಮಾಡಿ ನೀವು ಬನ್ನಿ, ನಾವು ಹೋದಾಗ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡುವುದರ ಮೂಲಕ ನಾವು ಕಾರ್ಯಕ್ರಮವನ್ನು ಸಂಘಟಿಸ್ತಾ ಇದ್ದೇವೆ. ಅದ್ಭುತವಾದ ಶೋಭಾಯಾತ್ರೆ ನಮ್ಮ ಯುವಕರ ಒಂದು ಕೊಡುಗೆ ಅದು. ಯುಗಾದಿ ಉತ್ಸವದ ಮುಖ್ಯ ಉದ್ದೇಶವೇ ಯುವಕರನ್ನು ಆಕರ್ಷಿಸುವುದು. ಮಹಾಜನರೇ, ನಾವು ಇಂದಿಗೂ ಸಹ ನಮ್ಮ ಯುವಕರನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಇನ್ನೂ ಹಿಂಜರಿಕೆ ಇದೆ ನಮ್ಮಲ್ಲಿ, ಅಂದರೆ ಇನ್ನೂ ಹಿಂದೆ ಇದ್ದೇವೆ ನಾವು. ಯಾಕೆ? ಯುಗಾದಿ ಉತ್ಸವದ ಇನ್ನೊಂದು ಉದ್ದೇಶ ಡಿಸೆಂಬರ್ 31, ಜನವರಿ 1 ರಸ್ತೆಗಳಲ್ಲಿ ಕುಡಿದು ಕುಪ್ಪಳಿಸುವುದನ್ನು ನಿಲ್ಲಿಸಬೇಕು. ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಯುವಕರು ತಮ್ಮ ಇಡೀ ಜೀವನದಲ್ಲಿ ತಮ್ಮ ರಕ್ತಗತವಾಗಿ ಮಾಡಿಕೊಳ್ಳಬೇಕು ಎನ್ನುವುದು ಯುಗಾದಿ ಉತ್ಸವದ ಮುಖ್ಯವಾದ ಉದ್ದೇಶ. ನಮ್ಮ ಮನಸ್ಸು ಹೇಳ್ತಾ ಇದೆ, ನಾವೊಂದು 10-15 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ಆದರೂ ನಾವು ನಮ್ಮ ಶ್ರಮವನ್ನು ಬಿಟ್ಟಿಲ್ಲ. ಮುಂದೊಂದು ದಿನ ಈ ಒಂದು ಸಭಾಂಗಣದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಹೆಚ್ಚಿನ ಸಂಖ್ಯೆಯ ಯುವಕರನ್ನು ನಾವು ಆಕರ್ಷಿಸೋಣ. ಇನ್ನೊಂದು ಇದೇ ಸಂದರ್ಭದಲ್ಲಿ ಯುವಕರಿಗೆ ಪರೀಕ್ಷಾ ಸಂದರ್ಭವು ಬಂದಿರುವುದರಿಂದ ಸ್ವಲ್ಪ ನಮಗೆ ಹಿನ್ನಡೆಯಾಗ್ತಾ ಇದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ವಿಶೇಷವಾಗಿ ಯುವಕರಿಗಾಗಿ ಯುಗಾದಿ ಉತ್ಸವ, ನಮ್ಮ ಯುಗಾದಿ ಉತ್ಸವದ ಇನ್ನೊಂದು ಕಳೆದ 5 ವರ್ಷದಿಂದ ಜಿಲ್ಲಾ ಮಟ್ಟದ ಭಜನಾ ಸ್ಪರ್ಧೆಯನ್ನು ನಾವು ಆಯೋಜನೆ ಮಾಡಿದ್ದೇವೆ. ಭಜನೆ ಕಳೆದ ಅನೇಕ ವರ್ಷಗಳ ಹಿಂದೆ, ಸುಮಾರು 30-25 ವರ್ಷಗಳ ಹಿಂದೆ ಪ್ರತಿ ಮನೆಯಲ್ಲಿ ಸಾಯಂಕಾಲ ಹೀಗೆ ಓಣಿಯಲ್ಲಿ ನಡ್ಕೊಂಡು ಹೋದರೆ 5:30, 6:30, 7:30ವರೆಗೆ ಪ್ರತಿ ಮನೆಯಲ್ಲಿ 10 ನಿಮಿಷ ಭಜನೆಯನ್ನು ಹಾಡ್ತಾ ಇದ್ದರು. ಇಂದು ನಾವು ಮೊಬೈಲ್ಗಳಿಗೋ ಅಥವಾ ಟಿ ವಿಗೋ ಹೋಗಿ ಬಿಟ್ಟೆ ಆಗಿದೆ. ಆದ್ದರಿಂದ ಭಜನೆಯನ್ನು ನಾವೆಲ್ಲ ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಭಜನೆಯಿಂದ ಆಗುವ ಪ್ರಯೋಜನ ಏನಪ್ಪ ಅಂದರೆ ಇಡೀ ನಮ್ಮ ವ್ಯಕ್ತಿತ್ವ ರೂಪವಾಗ್ತದೆ, ಯಾವುದೇ ರೋಗ ಇದ್ದರೂ ಹೋಗ್ತದೆ. ಇದನ್ನು ಖಂಡಿತವಾಗಿ ನಾನು ಹೇಳಬಲ್ಲೆ. ನಿಮಗೆ ಯಾವುದೇ ರೋಗ ಇರಲಿ, ಒಂದು ಅರ್ಧ ಗಂಟೆ ಭಜನೆಯನ್ನು ಹಾಡಿ ಅಥವಾ ಭಜನೆಯನ್ನು ಕೇಳಿ, ಉತ್ತರ ನಂತರ ಒಂದು ವರ್ಷದಲ್ಲಿ ನಿಮಗೆ ಸಿಗ್ತದೆ. ಇನ್ನು ಯುಗಾದಿ ಉತ್ಸವದ ವತಿಯಿಂದ ನಾವು
10,000 ಜನರನ್ನು ಇಲ್ಲಿ ಕಂಡಿದ್ದೇವೆ. ಯಾವಾಗ? ಸತ್ಯ ಹರಿಶ್ಚಂದ್ರ, ಸಮುದ್ರ ಮಥನಂತಹ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಿರುವುದರಿಂದ. ಯುಗಾದಿ ಉತ್ಸವದಿಂದ ವೇದಿಕೆಗಾಗಿಯೇ ಸುಮಾರು 1.5 ಲಕ್ಷ, ನಾವು 68-80 ಕಲಾವಿದರು ಇಲ್ಲಿ ಸಮುದ್ರ ಮಥನ, ಸತ್ಯ ಹರಿಶ್ಚಂದ್ರ ಮಾಡಿದಂತಹ ಒಂದು ಸಾಂಸ್ಕೃತಿಕ ಒಂದು ಗೀಳು ನಮ್ಮ ಮನಸ್ಸಿನಲ್ಲಿ ಇಂದಿಗೂ ಇದೆ. ಇನ್ನು ಮುಂದೆಯೂ ಸಹ ಅಂತಹ ಒಂದೊಂದು 5 ವರ್ಷಕ್ಕೋ 4 ವರ್ಷಕ್ಕೋ ದೊಡ್ಡ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಆಚರಿಸ್ತೇವೆ. ಇದು ನಿಮ್ಮೆಲ್ಲರ ಸಹಕಾರದಿಂದ. ಇನ್ನು ಯುಗಾದಿ ಉತ್ಸವದ ಉದ್ದೇಶದಲ್ಲಿ ನಾವು ಏನೋ ಅಲ್ಪ ಉಳಿದಂತಹ ಹಣವನ್ನು ವಿಶೇಷವಾಗಿ ನಮ್ಮ ಕುಮಟಾದಲ್ಲಿ ನಮಗೆ ಗೊತ್ತಿರುವ, ನಮ್ಮನ್ನು ಸಂಪರ್ಕಿಸಿದ ಕೆಲವು ಕೆರೆಗಳ ಹೂಳನ್ನು ಎತ್ತಿದ್ದೇವೆ. ಈವರೆಗೆ ಸುಮಾರು 8 ಲಕ್ಷ ರೂಪಾಯಿಯಲ್ಲಿ ಉದಾಹರಿಸಬೇಕು ಅಂದರೆ, ಸಮೀಪದ ಉಪ್ಪಿನ ಗಣಪತಿಯ ದೇವಸ್ಥಾನದ ಎದುರಿಗಿರುವ ಕೆರೆ ಕಳೆದ 6 ವರ್ಷದ ಹಿಂದೆ ಆ ಕೆರೆಯ ಒಂದು 4 ಮೆಟ್ಲು ಕೆಳಗುವರೆಗೂ ಒಂದು 15 ಮೆಟ್ಲಿದೆ, ಫುಲ್ಲು ಹೂಳು ತುಂಬಿಕೊಂಡಿತ್ತು. ಸುಮಾರು ಈ ಸಂದರ್ಭದಲ್ಲಿ ಅಲ್ಲಿ ನೀರು ಇರುವುದಿಲ್ಲವಾಗಿತ್ತು. ನಮ್ಮ ಯುಗಾದಿ ಉತ್ಸವದಿಂದ ಅಲ್ಲಿ ಯಾವುದೋ ಕ್ರೇನೋ ಅಥವಾ ಏನೋ ತೆಗೆದುಕೊಂಡು ಹೋಗಲಿಲ್ಲ. ಒಂದು 30 ಜನ ಕೂಲಿ ಕಾರ್ಮಿಕರನ್ನು ನಾವು ಅಲ್ಲಿ ಹಾಕಿ ನಮ್ಮ ಸಮಿತಿಯವರೆಲ್ಲ ನಿಂತು ಆ ಕೆರೆಯನ್ನು ಅಭಿವೃದ್ಧಿಪಡಿಸಿದ್ದೇವೆ. ಉಪ್ಪಿನ ಗಣಪತಿ ದೇವಸ್ಥಾನದ ಟ್ರಸ್ಟ್ನವರದನ್ನು ಇವತ್ತು ಉಪಯೋಗಿಸ್ತಾ ಇದ್ದಾರೆ. ಸಮೀಪದ ವಾಲಗಳ್ಳಿಯ ನೀರು ಕೆರೆ ಇರಬಹುದು. ಗಾಡಿಗ ಸಮಾಜದವರು ಸುಗ್ಗಿ ಕುಣಿತದ ಸಂದರ್ಭದಲ್ಲಿ ಕೊನೆಯದಾಗಿ ಅಲ್ಲಿ ಸ್ನಾನ ಮಾಡಲಿಕ್ಕೂ ಅಥವಾ ನೀರನ್ನು ಉಪಯೋಗಿಸಿಕೊಳ್ತಾರೆ. ಅವರಿಗೆ ಆ ಸಂದರ್ಭದಲ್ಲಿ ನೀರಿನ ಕೊರತೆ, ಯಾಕೆಂದರೆ ಹೂಳು ತುಂಬಿತ್ತು. ಸ್ವತಃ ನಮ್ಮ ಸಂಚಾಲಕರು ಭಾಳಷ್ಟು ಹಣವನ್ನು ಅಥವಾ ನಮ್ಮ ಸಮಿತಿಯವರು ನಿಮ್ಮೆಲ್ಲ ನೀಡಿದ ದಾನದಿಂದ ಕೆಲವರು ಕಲ್ಲು ಲೋಡನ್ನು ಕೊಟ್ಟರು. ನಾವು ವಾಲಗಳ್ಳಿಯ ನೀರು ಕೆರೆಯನ್ನು ಅಭಿವೃದ್ಧಿಪಡಿಸಿದ್ದೇವೆ. ನಮ್ಮ ಮುಖ್ಯವಾದ ಈ ವರ್ಷದ ಯೋಜನೆ ಇದೆ. ಕಳೆದ 1 ವರ್ಷದಿಂದ ಅದು ಅಂಬೆಗಾಲಲ್ಲಿ ಹೋಗ್ತಾ ಇದೆ. ನಮ್ಮ ಪಕ್ಕದ ಮಣಕಿ ಮೈದಾನದಲ್ಲಿ ಇಲ್ಲೇ ಇರುವ ಸ್ಮಶಾನವನ್ನು ಅಭಿವೃದ್ಧಿ ಮಾಡುವ ಸಲುವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಮುನ್ಸಿಪಾಲ್ಟಿಯವರಿಗೆ ಯುಗಾದಿ ಉತ್ಸವದಿಂದ ಅರ್ಜಿಯನ್ನು ಕೊಟ್ಟಿದ್ದೇವೆ. ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಹೋಗಿದೆ. ಮುಂದಿನ ದಿನಗಳಲ್ಲಿ ನಮಗೆ ನಿಮ್ಮ ಸಹಕಾರ ಬೇಕು. ಈಗಾಗಲೇ ನಮ್ಮ ವೇದಿಕೆಯ ಮುಂದೆ ದಿವಂಗತ ದಿನಕರ್ ಎಂ ಕಾಮತ್ ಅವರ ಒಂದು ಕನಸಿನ ಕೂಸಾಗಿತ್ತು. ಅವರನ್ನು ನಾವು ಇತ್ತೀಚೆಗೆ ಕಳೆದುಕೊಂಡಿದ್ದೇವೆ. ಯುಗಾದಿ ಉತ್ಸವದಲ್ಲಿ ಅವಿರತ ಶ್ರಮ ಹಾಕಿದವರು ದಿನಕರ್ ಕಾಮತ್ತರವರು. ಇನ್ನೂ ಅನೇಕರು ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಯುಗಾದಿ ಉತ್ಸವದ ವತಿಯಿಂದ ನಾವು ಸ್ಮಶಾನದ ಅಭಿವೃದ್ಧಿಗೆ ಅವರವರ ಸಂಬಂಧಿಕರಿಗೆ ಬಾಂಬೆದಲ್ಲಿವರಿಗೆ ಮಾತನಾಡಿದರು. 20 ಲಕ್ಷದ ಮಹೀಂದ್ರ ವಾಹನ ಆ ಶವವನ್ನು ಇಡಲಿಕ್ಕೆ, ಎಷ್ಟೇ ದೂರದಲ್ಲಿ ತಮ್ಮ ಮಕ್ಕಳಿರಲಿ, ಅಮೇರಿಕಾ ಇರಲಿ, ಇಂಗ್ಲೆಂಡ್ ಇರಲಿ, ಅವರು ಬರುವವರೆಗೆ ಅದನ್ನು ಸಂಗ್ರಹ ಮಾಡಿ 1-2 ದಿವಸ ಇಡೋಣ ಎನ್ನುವ ಬಹಳ ಕಾಳಜಿಯನ್ನು ನಾನು ಸ್ವತಃ ಅವ್ರ ಜೊತೆಗೆ ಸಿರ್ಸಿಯ ಸ್ಮಶಾನಕ್ಕೆ ಹೋಗಿ ನೋಡ್ಕೊಂಡು ಬಂದಿದ್ದೇವೆ. ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತೇವೆ. ಒಂದೊಮ್ಮೆ ನಮಗೆ ಸರ್ಕಾರದಿಂದ, ಜಿಲ್ಲಾಧಿಕಾರಿಗಳಿಂದ, ಕುಮಟಾದ ಮುನ್ಸಿಪಾಲ್ಟಿಯಿಂದ ಅದಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಸಿಕ್ಕರೆ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಆ ಕಾರ್ಯಕ್ರಮವನ್ನು ಖಂಡಿತ ನಾವು ಕೈಗೊಳ್ಳುತ್ತೇವೆ ಮಾತನ್ನು ಈ ಮೂಲಕ ಹೇಳ್ತಾ ಇದ್ದೇವೆ. ಆತ್ಮೀಯರೇ, ಯುಗಾದಿ ಉತ್ಸವದಲ್ಲಿ ಸಮಾಜದ ತೊಡಗುವಿಕೆ, ನಾವೆಲ್ಲ ಉದ್ಯೋಗಸ್ಥರು, ತಾವೂ ಸಹ ಹೌದು, ಎಲ್ಲರಿಗೂ ತಮ್ಮದೇ ಆದ ಉದ್ಯೋಗವಿದೆ. ಯುಗಾದಿ ಉತ್ಸವವನ್ನು ನೀವೆಲ್ಲ ಕಳೆದ 17 ವರ್ಷಗಳಿಂದ ಕಂಡಿದ್ದೀರಿ. ಕರೆ ಇರಲಿ ಇರದೇ ಇರಲಿ, ಇದು ನಿಮ್ಮ ಉತ್ಸವ. ಅನ್ಯ ಧರ್ಮೀಯರ ಬೇರೆ ಬೇರೆ ಸಮಾರಂಭಗಳಲ್ಲಿ ನಾವು ನೋಡಿದರೆ, ಹಿಂದೂಗಳಾದ ನಾವು ಒಂದು ಸಮಾಜದ ಏನಾದರೂ ಕಾರ್ಯಕ್ರಮ ಇದ್ದರೆ ಕೂಡ್ತೇವೆ. 32 ಸಮಾಜ ಸೇರಿ ನಾವು ಕೂಡುತ್ತಾ ಇದ್ದೇವೆ. ಆದರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದೇ ಕೆಂಪು ರಕ್ತವನ್ನು ಹೊಂದಿರುವುದು ಎನ್ನುವುದು ನಮಗೆ ಅನಿವಾರ್ಯವಾಗಿದೆ. ಇಂದು ನಮ್ಮ ದೇವಸ್ಥಾನಗಳಲ್ಲಿ ಯುಗಾದಿ ಉತ್ಸವವನ್ನು ಆಚರಿಸುವಾಗ ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯ ನಾಗರಿಕರು, ಸಾರ್ವಜನಿಕರು ಭಾಗವಹಿಸ್ತಾರೆ. ಇದು ನಮ್ಮ ಧರ್ಮ. ಯಾವ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಧರ್ಮದಲ್ಲಿ ಬದುಕುತ್ತಾನೋ ಅವನಲ್ಲಿ ದುಶ್ಚಟಗಳು ತನ್ನಿಂದ ತಾನಾಗೆ ಕಡಿಮೆಯಾಗ್ತಾ ಹೋಗ್ತದೆ. ಯಾರೂ ಸಹ ದುಶ್ಚಟಗಳೊಂದಿಗೆ ಇಂತಹ ಯುಗಾದಿ ಉತ್ಸವಕ್ಕಾಗಲಿ ದೇವಸ್ಥಾನಗಳಿಗಾಗಲಿ ಹೋಗುವುದಿಲ್ಲ. ಸಜ್ಜನರು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸುವ ಮುಂದಿನ ಚಿಂತನೆಯನ್ನು ಮಾಡಬೇಕು. ನಮಗೆ ಯಾಕೆ ಬೇಕು ಎನ್ನುವುದನ್ನು ನಾವು ಬಿಡಬೇಕು.
ನಮ್ಮ ಯುವ ಪೀಳಿಗೆಯನ್ನು ನಾವು ಮುಂದಿನ ಭವ್ಯ ಭಾರತವನ್ನು ನಿರ್ಮಿಸುವ ಸಲುವಾಗಿ ಮಾಡೋಣ. ಯುಗಾದಿ ಉತ್ಸವದ ಮುಖ್ಯ ಗುರಿ ನಾವೆಲ್ಲ ಒಂದೇ, ನಾವೆಲ್ಲ ಭಾರತಾಂಬೆಯ ಮಕ್ಕಳು. ನಮ್ಮ ತಾಯಿ ಭಾರತ ಮಾತೆ, ನಾವು ಕಳೆದ 17 ವರ್ಷಗಳಿಂದ ಭಾರತ ಮಾತೆಯನ್ನು ಪೂಜಿಸಿಯೇ ಯುಗಾದಿ ಉತ್ಸವವನ್ನು ಪ್ರಾರಂಭಿಸ್ತೇವೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ನೆಲ, ಜಲ, ನಮ್ಮ ಭೂಮಿ, ಇದು ನಮ್ಮ ಭಾರತ ಮಾತೆ ನೀಡಿದ್ದು. ಅದು ನಮಗೆ ರಕ್ತಗತವಾಗಬೇಕು ಎನ್ನುವ ಮಾತನ್ನು ಹೇಳ್ತಾ, ಯುಗಾದಿ ಉತ್ಸವದಲ್ಲಿ ಇಂದು ಆಗಮಿಸಿದ ಎಲ್ಲರಿಗೂ ವಂದಿಸುತ್ತಾ, ಯುಗಾದಿ ಉತ್ಸವದ ಧ್ಯೇಯೋದ್ದೇಶಗಳನ್ನು ಕೆಲವೇ ಸಮಯದಲ್ಲಿ ತಿಳಿಸಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಪ್ರಾಸ್ತಾವಿಕ ಮಾತಿಗೆ ಪೂರ್ಣ ವಿರಾಮ ನೀಡುತ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಶತಮಾನಗಳ ಹಿಂದೆ ಧರ್ಮಧ್ವಜ ಹಿಡಿದೆತ್ತಿ ನಡೆದ ಪೂಜ್ಯ ವಿವೇಕ, ಶರದಿಯ ದಾಟಿ ಬಂದ ನಿವೇದಿತೆಯ ಚೇತನವಾಗಿ ನಡೆದ ದೀಪಕ, ರಾಮಕೃಷ್ಣ, ವಿವೇಕ, ಶಾರದೆಯರ ಆದರ್ಶದಲ್ಲಿ ನಡೆದಿದೆ ಹಿಂದೂ ತೇಜ. ಪೂಜ್ಯ ನಿರ್ಭಯಾನಂದರು ಸಾಗರದಾಚೆಗೂ ಬಿತ್ತಿ ನಡೆದಿದ್ದಾರೆ ಆರದ ಆದರ್ಶದ ಬೀಜ. ಪೂಜ್ಯ ದ್ವಯರಿಗೆ ವಂದಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಸಭೆಯೆದುರು ಪ್ರಸ್ತುತಪಡಿಸಿದ ಶ್ರೀಯುತ ಆನಂದ್ ನಾಯ್ಕ್ ಇವರಿಗೆ ಧನ್ಯವಾದಗಳು. ಅಂತಶ್ಚಕ್ಷುವಿನಿಂದಲೇ ಅಂತರಿಕ್ಷದ ಅಂತರಾಳವನ್ನು ತೆರೆದಿಟ್ಟಿದ್ದು ಭಾರತೀಯ ಜ್ಯೋತಿರ್ವಿಜ್ಞಾನ. ಪರಾಭವ ನಾಮ ಸಂವತ್ಸರದ ಫಲಾಫಲಗಳ ಶ್ರವಣಕ್ಕೆ ಅಣಿಯಾಗುವ ಸಮಯವಿದು. ಈಗ ಪಂಚಾಂಗ ಪಠಣ ಡಾಕ್ಟರ್ ಗೋಪಾಲಕೃಷ್ಣ ಹೆಗಡೆ. ಈ ನಂತರ ಮಾತಾಪಿತೃ ಪೂಜನ ನಡೆಯಲಿದೆ. ಈ ಕಾರ್ಯವನ್ನು ನೆರವೇರಿಸಲಿರುವ ದಂಪತಿಗಳು ತಮ್ಮ ಪುತ್ರರೊಡಗೂಡಿ ಸಭೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತೆ ಸಿದ್ಧರಾಗಿರುವಂತೆ ವಿನಂತಿಸಿಕೊಳ್ತೇವೆ. ಮಾತಾಪಿತೃ ಪೂಜನಕ್ಕಾಗಿ ಶ್ರೀ ರಾಘವೇಂದ್ರ ಆಚಾರ್ಯ ದಂಪತಿಗಳು, ಶ್ರೀಮತಿ ಸುನೀತಾ ಮತ್ತು ಶ್ರೀ ಸುಬ್ರಹ್ಮಣ್ಯ ದಂಪತಿಗಳು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರಬೇಕು ಹಾಗೂ ಸಿದ್ಧತೆಯಲ್ಲಿರಬೇಕು ಅಂತ ಕೇಳಿಕೊಳ್ತೇವೆ. ಶ್ರೀಯುತ ಮಹಾಬಲೇಶ್ವರ್ ಶೇಟ್ ಈ ಕಾರ್ಯದಲ್ಲಿ ಸಹಕರಿಸುವಂತೆ ವಿನಂತಿಸಿಕೊಳ್ತೇವೆ. ಅಮರೀ ಕಬರಿ ಭಾರ ಭ್ರಮರಿ ಮುಖರೀಕೃತಂ ದೂರೀಕರೋತು ದುರಿತಂ ಗೌರೀಚರಣ ಪಂಕಜಂ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪೂಜ್ಯದ್ವಯರಿಗೂ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಸಮಾಜದ ಗಣ್ಯ ವ್ಯಕ್ತಿಗಳಿಗೂ ವಂದಿಸುತ್ತಾ ಅವರ ಅನುಮತಿಯ ಮೇರೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಅಣಿಯಾಗ್ತಾ ಇದ್ದೇನೆ. ಮೊದಲನೇದಾಗಿ ಈ ಪರಾಭವ ಸಂವತ್ಸರದ ಈ ಯುಗಾದಿಯ ಪಾವನ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅಣಿಯಾಗ್ತಾ ಇದ್ದೇನೆ. ಮೊದಲನೇದಾಗಿ ಪಂಚಾಂಗ ಶ್ರವಣ ಅಂತ ಇದರ ಈ ಒಂದು ಪ್ರಕ್ರಿಯೆ ಇದು. ಹಾಗಾದರೆ ಪಂಚಾಂಗ ಅಂದರೆ ಏನು ಅಂತ ಕೇಳಿದ್ರೆ 5 ಅಂಗಗಳು. ಪಂಚ ಅಂಗ 5 ಅಂಗಗಳು ಯಾವುದಪ್ಪ ಅಂತ ಕೇಳಿದ್ರೆ ಜ್ಯೋತಿಷದಲ್ಲಿ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವು 5 ಅಂಗಗಳನ್ನು ಪಂಚಾಂಗ ಅಂತ ಕರಿತೇವೆ. ತಿಥಿರ್ವಾರಂಚ ನಕ್ಷತ್ರಂ ಯೋಗ ಕರಣಮೇವಚ ಯತ್ರೈತತ್ ಪಂಚಕಂ ಸ್ಪಷ್ಟಂ ಪಂಚಾಂಗಂ ತನ್ನಿಗದ್ಯತೆ. ಪಂಚಾಂಗ ಅಂತ ಹೇಳಿದ್ರೆ ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಬುನಾದಿ, ನೆಲೆಗಟ್ಟು ಅಂತ ಅರ್ಥ ಇದೆ. ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ಒಂದು ತಿಥಿವಾರ ನಕ್ಷತ್ರಾದಿಗಳ ಮೇಲೆಯೇ ಎಲ್ಲವೂ ನಿಂತಿದೆ. ಇದು ಇಲ್ಲದೇ ಇದ್ದೇನೆ ನಮ್ಮ ಯಾವ ಪ್ರಕ್ರಿಯೆಯೂ ಮುಂದುವರಿಯುವುದಿಲ್ಲ. ಹಾಗಾಗಿ ಇದಕ್ಕೆ ಪಂಚಾಂಗ ಅಂತ ಇದೆ. ಆ ಪಂಚಾಂಗಗಳು ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ 3 ವಿಧವಾಗಿದೆ. ಒಂದು ದೃಕ್ ಸಿದ್ಧಾಂತ, ಮತ್ತೊಂದು ಸೂರ್ಯ ಸಿದ್ಧಾಂತ, ಮತ್ತೊಂದು ಆರ್ಯ ಸಿದ್ಧಾಂತ ಅಂಥೇಳಿ. ಸಿದ್ಧಾಂತ ಅಂದರೆ ಅತಿ ಪ್ರಾಚೀನವಾಗಿರುವಂಥದ್ದು, ಸೃಷ್ಟಿ ಆದಿಯಿಂದ ಲೆಕ್ಕವನ್ನು ಮಾಡುವಂಥಕ್ಕೆ ಸೂರ್ಯ ಸಿದ್ಧಾಂತ ಗಣಿತ ಅಂತ ಹೇಳ್ತೇವೆ. ದೃಕ್ ಸಿದ್ಧಾಂತ ಅಂದರೆ ತಾತ್ಕಾಲಿಕವಾಗಿ ಈಗ ಪ್ರಕೃತದ ಸಮಯದಲ್ಲಿ ಯಾವುದು ಸೂಕ್ತವಾಗಿದೆಯೋ ಅದನ್ನು ದೃಕ್ ಸಿದ್ಧಾಂತ ಅಂತ ಹೇಳ್ತೇವೆ. ಆರ್ಯ ಸಿದ್ಧಾಂತ ಆಳುವಂಥದ್ದು ಆರ್ಯಭಟನಿಂದ ಬಂದಿರುವಂಥದ್ದು. ಅದಕ್ಕೆ ಮಾಧ್ವಮತದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ಆರ್ಯೇಣೈವ ವಿನಿರ್ಣಯ ಅಂತ ಒಂದು ವಾಕ್ಯವನ್ನು ಹಾಕ್ತಾರೆ ಅವರ ತಿಥಿ ನಿರ್ಣಯದಲ್ಲಿ. ಅಂದರೆ ಮಧ್ವಮತಾನುಯಾಯಿಗಳು ದಶಮಿ, ಏಕಾದಶಿ, ದ್ವಾದಶಿ ತಿಥಿತ್ರಯಗಳನ್ನು ವಾಕ್ಯಕರಣದಂತೆ ಮಾಡಬೇಕು ಅಂತೇಳಿ ಅವರ ಆದೇಶ. ಹಾಗಾಗಿ ಅದನ್ನು ನಂಬಿರುವಂಥವರು ಅದನ್ನು ಆಶ್ರಯಿಸ್ತಾರೆ. ಒಟ್ಟಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ 3 ರೀತಿಯಾದಂಥ ಪಂಚಾಂಗ ಚಾಲ್ತಿಯಲ್ಲಿದೆ. ರಾಮಚಂದ್ರಾಪುರ ಮಠ ಪಂಚಾಂಗ ಹಾಗೂ ಶೃಂಗೇರಿಯವರು ಸೂರ್ಯ ಸಿದ್ಧಾಂತ ಅನುಸಾರಿಯಾದ ಪಂಚಾಂಗವನ್ನು ಆಚರಿಸ್ತಾರೆ. ಹಾಗೆ ನೆಲೆಮಾವು ಮಠ ಹಾಗೂ ಸ್ವರ್ಣೊಳ್ಳಿ ಮಠ ಇತ್ಯಾದಿಗಳು ದೃಕ್ ಸಿದ್ಧಾಂತವನ್ನು ಉಪಯೋಗಿಸ್ತಾರೆ. ಹಾಗೆ ಉಡುಪಿಯ ಅಷ್ಟಮಠಗಳಲ್ಲಿ ಈ ಒಂದು ಪಂಚಾಂಗ ಆರ್ಯ ಸಿದ್ಧಾಂತ ಪಂಚಾಂಗ ರೂಢಿಯಲ್ಲಿದೆ. ಅದೇನೇ ಇರಲಿ ಅವರವರ ಭಾವನೆಗೆ ಬಿಟ್ಟ ವಿಚಾರ. ಅದರಲ್ಲಿ ಯಾರೂ ಅದನ್ನು
ವಿಚಾರ ಅಂದರೆ ಏನೇನು ಸಂಪ್ರದಾಯ ಇದೆ ಅದರಂತೆ ನಡ್ಕೊಂಡು ಹೋಗುವಂಥದ್ದು, ಯಾರ ಮೇಲೂ ಬ್ಲೇಮ್ ಮಾಡುವಂಗಿಲ್ಲ. ಹಾಗೆ ಆದರೆ ಎಲ್ಲ ಮೂರೂ ಸಿದ್ಧಾಂತಗಳಲ್ಲಿಯೂ ಸಹ ಗ್ರಹಣವನ್ನು ಮಾತ್ರ ದೃಕ್ ಸಿದ್ಧಾಂತಂತೆ ಮಾಡ್ತಾರೆ. ಹಾಗಾಗಿ ಯಾವುದರೊಳಗೂ ವ್ಯತ್ಯಾಸ ಬರೋದಿಲ್ಲ. ಉಳಿದ ಸಿದ್ಧಾಂತಗಳಲ್ಲಿ ತಿಥಿಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಬರ್ತದೆ. ಪ್ರಕೃತ ಇವತ್ತೇನೆಯ ಸೂರ್ಯೋದಯ ಕಾಲಕ್ಕೆ ಒಂದು 15 ಮಿನಿಟು ಅಮಾವಾಸ್ಯೆ ಇದೆ, ಅದರ ನಂತರ ಪ್ರತಿಪತ್ ತಿಥಿ ಇದೆ, ಆಮೇಲೆ ದ್ವಿತೀಯ ತಿಥಿಯು ಬಂದಿದೆ. ಅಂದರೆ ಇವತ್ತಿನ ದಿವಸ ಈ ಪರಾಭವ ಸಂವತ್ಸರದ ಪ್ರಾರಂಭದಲ್ಲಿಯೇ 3 ತಿಥಿ ಸ್ಪ್ರಿಕ್ ಆಗಿದೆ ಇವತ್ತು. ಅಂದರೆ ಒಂದೇ ದಿನದಲ್ಲಿ 3 ತಿಥಿಗಳು ವಿಶೇಷವಾಗಿ ಬಂದಿರುವಂಥದ್ದು ಇದೊಂದು ವಿಶೇಷ ಅಂತ ಹೇಳ್ತಾ, ಈ ಸಂವತ್ಸರಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡುಬರ್ತದೆ. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದಲ್ಲಿ ವ್ಯತ್ಯಾಸ ಇದೆ. ನಮ್ಮ ದಕ್ಷಿಣ ಭಾರತದಲ್ಲಿ ಈಗ ಚಾಂದ್ರಮಾನ ಪದ್ಧತಿಯಂತೆ ಈಗ ಪರಾಭವ ಸಂವತ್ಸರ ಇವತ್ತಿನಿಂದ ಪ್ರಾರಂಭವಾಗಿದೆ. ಉತ್ತರ ಭಾರತದಲ್ಲಿ 14 ವರ್ಷ ಹಿಂದೆಯೇ ಇದೆ. ಯಾಕೆಂದರೆ ಅದಕ್ಕೊಂದು ಕಥೆ ಇದೆ. ಅಗಸ್ತ್ಯರು ಆ ವಿಂಧ್ಯ ಪರ್ವತವನ್ನು ಎದ್ದಿಸಿದರು, ಹಾಗಾಗಿ ಸೂರ್ಯ ಭ್ರಮಣವಾಗಲಿಲ್ಲ, ಅದು ಹಿಂದೆ ಇತ್ತು ಅಂತ ಹೇಳುವಂಥದ್ದು ರೂಢಿಯಲ್ಲಿದೆ. ಈಗೂ ಸಹ ನಾವು ಕಾಶಿಗೋ ಹೋದಾಗ ಅವರ ಸಂಕಲ್ಪದಲ್ಲಿ 14 ವರ್ಷದ ಹಿಂದೆಯೇ ಹೇಳ್ತಾರೆ. ಆ ಸಂಕಲ್ಪ ನಂದನ ಸಂವತ್ಸರ, ವಿಜಯ ಸಂವತ್ಸರವನ್ನು ತೆಗೆದುಕೊಳ್ತಾರೆ. ಹಾಗೆ ತಿಥಿ ಈ ಪಂಚಾಂಗದಲ್ಲಿ 2 ಕ್ರಮ ಇದೆ, ಅಮಾಂತ ಮತ್ತು ಪೂರ್ಣಿಮಾಂತ ಅಂತೇಳಿ. ನಮ್ಮಲ್ಲಿ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ನಮ್ಮ ಈ ದಕ್ಷಿಣ ಭಾರತದಲ್ಲಿ ಎಲ್ಲವೂ ಸಹ ಅಮಾವಾಸ್ಯೆಗೆ ಒಂದು ಮಾಸ ಪೂರ್ತಿ ಆಗ್ತದೆ. ನಿನ್ನೆ ಅಮಾವಾಸ್ಯೆ ಫಾಲ್ಗುಣ ಮಾಸದ ಅಮಾವಾಸ್ಯೆ, ಇವತ್ತಿಂದ ಚೈತ್ರ ಮಾಸ ಪ್ರಾರಂಭ ಆಗ್ತದೆ. ಅಂದರೆ ಪ್ರತಿಪತ್ನಿಂದ ಶುಕ್ಲ ಪ್ರತಿಪತ್ನಿಂದ ಪ್ರಾರಂಭವಾಗ್ತದೆ. ಆದರೆ ಉತ್ತರ ಭಾರತದಲ್ಲಿ ಹುಣ್ಣಿಮೆ ಆದ ತಕ್ಷಣ ಮಾಸ ಬೇರೆ ಆಗ್ತದೆ. ಇದಿಷ್ಟು ವ್ಯತ್ಯಾಸ ಆ ಆಚಾರಕ್ಕೆ ಸಂಬಂಧಪಟ್ಟಿರುವಂಥ ವ್ಯತ್ಯಾಸ. ಈಗ ಪ್ರಕೃತ ಚಾಂದ್ರಮಾನ ಪ್ರಕಾರ ಸಂವತ್ಸರದ ಹೆಸರು ಪರಾಭವ. ಉತ್ತರ ಭಾರತದಲ್ಲಿ ವಿಜಯ ಸಂವತ್ಸರವಾಗಿರುತ್ತದೆ. ಅಂದರೆ ಇಲ್ಲಿಗೂ 14 ಸಂವತ್ಸರಗಳ ವ್ಯತ್ಯಾಸ ಇದೆ. ಇಂದಿಗೆ 1948 ಶಾಲಿವಾಹನ ಶಕ ವರ್ಷಗಳು ಕಳೆದಿವೆ. 5127 ವರ್ಷಗಳು ಕಲಿಯುಗದಲ್ಲಿ ಕಳೆದಿವೆ. ಜ್ಯೋತಿಷ್ಶಾಸ್ತ್ರದ ಸಂಹಿತಾ ಗ್ರಂಥಗಳಲ್ಲಿ ಇದರ ಬಗ್ಗೆ ಸಂವತ್ಸರ ಫಲಗಳನ್ನು ಉಕ್ತವಾಗಿದೆ. ಇದಕ್ಕೆ ಖ್ಯಾತರಾಗಿರುವಂಥ ವರಾಹಮಿಹಿರಾಚಾರ್ಯರು ಹಾಗೂ ಭಾಸ್ಕರಾಚಾರ್ಯರು ಇದರ ಉಲ್ಲೇಖವನ್ನು ಮಾಡ್ತಾರೆ. ಈ ಪರಾಭವ ಸಂವತ್ಸರದ ಒಂದು ಒಟ್ಟಾರೆ ಫಲವನ್ನು ಹೀಗೆ ಹೇಳ್ತಾರೆ. ಪರಾಭವಾಬ್ಧೇ ರಾಜ್ಞಸ್ಯಾತ್ ಸಮರಂ ಸಹ ಶತ್ರುಭಿ ಆಮಯ ಕ್ಷುದ್ರ ಸಸ್ಯಾನಿ ಪ್ರಭೂತಾನ್ ಅಲ್ಪವೃಷ್ಟಯ. ಈ ಸಂವತ್ಸರ ಗುರುವಾರ ಪ್ರಾರಂಭವಾಗಿರುವುದರಿಂದ ಈ ಸಂವತ್ಸರಕ್ಕೆ ರಾಜನು ಗುರುವಾಗಿರುತ್ತಾನೆ. ಮಳೆ ಸ್ವಲ್ಪ ಕಡಿಮೆ ಮಳೆಯಲ್ಲಿ ಬೆಳೆಯುವಂಥ ಎಲ್ಲ ಗೋಧಿಯೋ ಇತ್ಯಾದಿಗಳೆಲ್ಲ ಚೆನ್ನಾಗಿ ಬೆಳೆಯುತ್ತಾರೆ. ಆದರೆ ರಾಜ್ಞಃ ಸ್ಯಾತ್ ಸಮರಂ ಎಂದಿರುವುದರಿಂದ ಜಾಗತಿಕ ಯುದ್ಧವು ಕಡಿಮೆಯಾಗುವ ಲಕ್ಷಣ ತೋರುವುದಿಲ್ಲ. ಮಿಥುನದಲ್ಲಿ ಗುರು ಇರುವುದರಿಂದ ಪ್ರಜೆಗಳಿಗೆ ಮಂತ್ರಿಗಳಿಂದ ಅತಿ ಉಗ್ರವಾದ ಭೀತಿ, ಮಂತ್ರಿಗಳಲ್ಲಿ ಪರಸ್ಪರ ಯುದ್ಧ, ಬರುವ ತಿಂಗಳಲ್ಲಿ ಬರುವ ಚುನಾವಣೆಯ ಪರಿಣಾಮವನ್ನೇ ತಾವು ಊಹಿಸಬಹುದು. ಇರುವುದರಿಂದ ಶನಿಯು ಮೀನರಾಶಿಯಲ್ಲಿರುವುದರಿಂದ ಮಳೆ ಕಡಿಮೆ, ಪ್ರಜಾಕ್ಷಯವಾಗಬಹುದು, ಅರ್ಥಾತ್ ಯುದ್ಧಗಳು ಸಂಭವಿಸುತ್ತದೆ ಹೇಳುವಂಥದ್ದು ಶತಸಿದ್ಧ. ಗುರು ರಾಜನಾಗಿರುವುದರಿಂದ ಗೋವುಗಳು ಯಥೇಚ್ಛವಾಗಿ ಹಾಲನ್ನು ಕೊಡುತ್ತವೆ. ಒಳ್ಳೆಯ ಮಳೆಯಾಗಿ ಧಾನ್ಯ ಫಲಪುಷ್ಪಗಳು ಸಮೃದ್ಧಿಯಾಗುತ್ತವೆ. ಸಜ್ಜನರು ಯಜ್ಞಯಾಗಾದಿ ಅನುಷ್ಠಾನಗಳಲ್ಲಿ ನಿರತರಾಗುತ್ತಾರೆ. ಕುಜನು ಮಂತ್ರಿಯಾಗಿರುವುದರಿಂದ ಧಾನ್ಯ ಅತ್ಯಂತ ಬೆಲೆಯುಳ್ಳದ್ದಾಗುತ್ತದೆ. ಭೀಕರವಾದ ಕಳ್ಳಕಾಕರ ಉಪಟಳ ಜಾಸ್ತಿ ಆಗಿರುತ್ತದೆ. ಮಂತ್ರಿಗಳು ಯುದ್ಧದಲ್ಲಿ ಆಸಕ್ತರಾಗಿರ್ತಾರೆ. ಇದನ್ನು ನಾವು ದಿವಸ ನೋಡ್ತಾ ಇದ್ದೇವೆ. ಚಂದ್ರನು ಸೈನ್ಯಾಧಿಪತಿಯು, ಅರ್ಘಾಧಿಪತಿಯು, ಮೇಘಾಧಿಪತಿಯು, ದಂಡಾಧಿಪತಿಯು ಆಗಿರುವುದರಿಂದ ಮಳೆ ಬೆಳೆಗಳು ಚೆನ್ನಾಗಿ ಆಗುತ್ತವೆ. ನದಿ, ಕೆರೆ, ಬಾವಿ, ಕೊಳ್ಳಗಳು ಮೈದುಂಬಿ ಹರಿಯುತ್ತದೆ. ಗುರುವು ಸಸ್ಯಾಧಿಪತಿ ಆಗಿರುವುದರಿಂದ ಮಳೆ ಬೆಳೆಗಳು ಸಮೃದ್ಧವಾಗಿರುತ್ತದೆ. ಬುಧನು ಧಾನ್ಯಾಧಿಪತಿ ಆಗಿರುವುದರಿಂದ ಗೋಧಿ, ಅಕ್ಕಿ, ಕಬ್ಬು ಸಮೃದ್ಧವಾಗಿ ಬೆಳೆಯುತ್ತದೆ. ಶನಿಯು ರಸಾಧಿಪತಿ ಆಗಿರುವುದರಿಂದ ಕಂಬಳಿ, ಬೆಳ್ಳಿ, ಬಂಗಾರ ಎಲ್ಲ ತರಹದ ಲೋಹಗಳ ಬೆಲೆ ತುಂಬ ಜಾಸ್ತಿ ಆಗುತ್ತದೆ. ಈಗಾಗಲೇ ಸಮಾಜ ಇದನ್ನು ಅನುಭವಿಸ್ತಾ ಇದೆ. ಗುರುವು ನೀರಸಾಧಿಪತಿ ಆಗಿರುವುದರಿಂದ ಅಡಿಕೆಯ ಬೆಲೆ ಜಾಸ್ತಿ ಆಗ್ತದೆ. ಎಲ್ಲ ತರಹದ ಧಾನ್ಯಗಳ ಬೆಲೆಯೂ ಸಹ ಅಧಿಕವಾಗುತ್ತದೆ. ಗುರು ಲೇಖನದ ಅಧಿಪತಿ ಆಗಿರುವುದರಿಂದ ಅಧಿಕಾರಿಗಳು ಮತ್ತು ಪ್ರಜೆಗಳು ಸಂತೋಷದಿಂದ ಇರುತ್ತಾರೆ. ಶನಿಯು ಲೇಖನದ ಅಧಿಪತಿ ಆಗಿರುವುದರಿಂದ ಬುದ್ಧಿವಂತರೂ ಕೂಡ ಅಜ್ಞಾನಿಗಳಾಗುತ್ತಾರೆ. ಪ್ರಜೆಗಳು ಅಧರ್ಮದಲ್ಲಿ ತೊಡಗುತ್ತಾರೆ. ಶುಕ್ರನು ದಂಡಾಧಿಪತಿ ಆಗಿರುವುದರಿಂದ ಎಲ್ಲರೂ ತಮ್ಮ ತಮ್ಮ ಧರ್ಮಗಳಲ್ಲಿ ನಿರತರಾಗಿರುತ್ತಾರೆ. ಚಂದ್ರನು ಸ್ವರ್ಣಾಧಿಪತಿ ಆಗಿರುವುದರಿಂದ ಬೆಳ್ಳಿ ಒಡವೆಗಳು ಮಾತೆಯರು ಲಕ್ಷಿಸಬೇಕು. ಬೆಳ್ಳಿ ಒಡವೆಗಳು, ಮುತ್ತುರತ್ನಗಳ ಬೆಲೆಯು ಗಗನಕ್ಕೆ ಏರುತ್ತದೆ. ಪ್ರಜೆಗಳು ವಿಷಯಾಸಕ್ತರಾಗಿರುತ್ತಾರೆ. ಶನಿಯು ಗ್ರಾಮಾಧಿಪತಿ ಆಗಿರುವುದರಿಂದ ನೀಚರ ಬಲವೇ ಅಧಿಕವಾಗಿರುತ್ತದೆ. ಗ್ರಾಮ, ಪಟ್ಟಣ ಪ್ರದೇಶಗಳು ನಾಶ ಹೊಂದುತ್ತವೆ. ಅಂದರೆ ಭಾರತದಲ್ಲಿಯೂ ಕೆಲವು ಕಡೆ ಬಾಂಬ್ ದಾಳಿ ಆಗುವ ಸಾಧ್ಯತೆ ಇದೆ.
ಮಂತ್ರಿಗಳೇ ಪ್ರಜೆಗಳನ್ನು ವಂಚಿಸುತ್ತಾರೆ ಅಂದರೆ ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳ ಘೋಷಣೆಯೂ ಆಗಬಹುದು. ಚಂದ್ರನು ಗ್ರಾಮಾಧಿಪನಾಗಿರುವುದರಿಂದ ಪ್ರಜೆಗಳಿಗೆ ರಕ್ಷಣೆ ಸಿಗುತ್ತದೆ, ಅಧಿಕಾರಿಗಳು ಖಜಾನೆಯನ್ನು ಅಭಿವೃದ್ಧಿಪಡಿಸುತ್ತಾರೆ. ಆದರೆ ಕೆಲವು ಯೋಜನೆಗಳು ನಿಲ್ಲಲೂಬಹುದು. ಶುಕ್ರನು ಮಾರ್ಗರಕ್ಷಕನಾಗಿರುವುದರಿಂದ ಮಾರ್ಗ ಮಧ್ಯದಲ್ಲಿ ಮರಣವನ್ನು ಹೊಂದುವರ ಸಂಖ್ಯೆ ಜಾಸ್ತಿ ಆಗುತ್ತದೆ. ಅಂದರೆ ಆಕ್ಸಿಡೆಂಟ್ಗಳು ಇತ್ಯಾದಿಗಳು ತುಂಬ ಜಾಸ್ತಿ ಆಗುತ್ತದೆ. ಯೋಧರು ಯುದ್ಧದಲ್ಲಿ ಜಯಗಳಿಸುತ್ತಾರೆ, ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾರೆ. ಆರ್ದ್ರಾ ಪ್ರವೇಶ ಕಾಲ, ಈ ಆರ್ದ್ರಾ ಪ್ರವೇಶ ಕಾಲದೆಂದರೆ ಇಡೀ ವರ್ಷದ ಮಳೆಯನ್ನು ತೀರ್ಮಾನ ಮಾಡಲಾಗ್ತದೆ. ಈ ವರ್ಷ ರವಿಯು ಆರ್ದ್ರಾ ನಕ್ಷತ್ರವನ್ನು ಪ್ರವೇಶಿಸುವ ಕಾಲದಿಂದ ಮಳೆಯ ಲೆಕ್ಕಾಚಾರವನ್ನು ಊಹಿಸುತ್ತಾರೆ. ಈ ವರ್ಷ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ಅಷ್ಟಮಿ ತಿಥಿ ಸೋಮವಾರ, ಹಸ್ತಾ ನಕ್ಷತ್ರದ ದಿನ, ಕನ್ಯಾ ಲಗ್ನದಲ್ಲಿ ದಿನಾಂಕ 22/6/2026 ಮಧ್ಯಾಹ್ನ 12:25ಕ್ಕೆ ರವಿಯು ಆರ್ದ್ರಾ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ. ಆಗ ಮಧ್ಯಾಹ್ನ ಕಾಲವಾಗಿರುವುದರಿಂದ ಮಳೆಯು ಕಮ್ಮಿಯಾಗಿ ಧಾನ್ಯಗಳ ಕೊರತೆ ಮತ್ತು ಕಳ್ಳರ ಭಯ ತಲೆದೂರುತ್ತದೆ. ಅಷ್ಟಮಿ ತಿಥಿ ಇರುವುದರಿಂದ ಧಾನ್ಯ ಮತ್ತು ವಸ್ತ್ರಗಳ ವೃದ್ಧಿಯಲ್ಲಿ ಕೊರತೆ ಕಾಣುತ್ತದೆ. ಹಸ್ತ ನಕ್ಷತ್ರವಾಗಿರುವುದರಿಂದ ಧಾನ್ಯ ಮತ್ತು ದಿನನಿತ್ಯ ಬೇಕಾದ ವಸ್ತುಗಳಲ್ಲಿಯೂ ಸಹ ತೀವ್ರವಾದ ಕೊರತೆ ಕಾಣುತ್ತದೆ. ವರಿಯಾನುಯೋಗವಾಗಿರುವುದರಿಂದ ಮಳೆ ಕಡಿಮೆ ಇರುವ ಲಕ್ಷಣ ತೋರುತ್ತದೆ. ಭವಕರಣ ಆಗಿರುವುದರಿಂದ ಅಶುಭವು ಸುಖದ ಕೊರತೆಯು ಗೋಚರಿಸುತ್ತದೆ. ಗುರುವಾರ ಆಗಿರುವುದರಿಂದ ಸಾಮಾನ್ಯವಾಗಿ ಗ್ರಾಮ್ಯ ಭಾಷೆಯಲ್ಲಿ 3 ಕೊಳಗ ಮಳೆ ಆಗುತ್ತದೆ. ಅದರಲ್ಲಿ 10 ಭಾಗ ಸಮುದ್ರದಲ್ಲಿ, 6 ಭಾಗ ಪರ್ವತದಲ್ಲಿ, 4 ಭಾಗ ಭೂಮಿಯಲ್ಲಿ ಬೀಳುತ್ತದೆ. ಅಥವಾ ಮೇಷ ಸಂಕ್ರಾಂತಿ ಫಲಂ. ಈ ವರ್ಷ ಮಹೋದರಿ ಎಂಬ ಹೆಸರಿನ ಕಾಲಪುರುಷನು ಚೈತ್ರ ಶುಕ್ಲ ದ್ವಾದಶಿ ಮಂಗಳವಾರ ಬೆಳಗ್ಗೆ 9:32ಕ್ಕೆ ಮೇಷರಾಶಿಯನ್ನು ಪ್ರವೇಶಿಸುತ್ತಾನೆ. ಕಾಲಪುರುಷನು ಭಲ್ಲಾತಕಿ ತೈಲವನ್ನು ಮೈಗೆ ಲೇಪಿಸಿಕೊಳ್ಳುತ್ತಾನೆ. ಭಲ್ಲಾತಕಿ ಅಂದರೆ ಸಂಸ್ಕೃತದಲ್ಲಿ, ಅದಕ್ಕೆ ಕನ್ನಡದಲ್ಲಿ ಗೇರು, ಭಲ್ಲಾತಕಿ ಗೇರುವಿಂದ ಅಂದರೆ ಗೇರೆಣ್ಣೆ ಅನ್ನು ಹಚ್ಚಿಕೊಂಡು ಹೋಗ್ತಾನೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ವಿಚಿತ್ರ ವಸ್ತುವನ್ನು ಧರಿಸಿ ಬೆಳ್ಳಿಯ ಆಭರಣಗಳಿಂದ ಅಲಂಕೃತನಾಗಿ ಚಂದನ ಗಂಧವನ್ನು ಹಚ್ಚಿಕೊಂಡು ಬಕುಳ ಪುಷ್ಪದಿಂದ ಅಲಂಕೃತನಾಗಿ ಸಣ್ಣಕ್ಕಿ ಅಕ್ಷತೆಯನ್ನು ಹಣೆಗೆ ಹಚ್ಚಿಕೊಂಡು ತಾಮ್ರ ಪಾತ್ರೆಯಲ್ಲಿ ವಿವಿಧ ಭಕ್ಷ್ಯಗಳನ್ನು ತಿನ್ನುತ್ತಾ ಮಾವಿನ ಹಣ್ಣನ್ನು ಕೈಯಲ್ಲಿ ಹಿಡಿದು ಹಂದಿಯ ಮೇಲೆ ಕುಳಿತು ಜೀರ್ಣವಾದ ಛತ್ರಿಯನ್ನು ಹಿಡಿದು ಕಬ್ಬಿಣದ ಆಯುಧವನ್ನು ಧರಿಸಿ ಮೃದಂಗ ವಾದ್ಯವನ್ನು ಬಾರಿಸುತ್ತಾ ವ್ಯಾಪಾರಿ ಗಣಗಳೊಂದಿಗೆ ಕೂಡಿಕೊಂಡು ನಾಚಿಕೆಯ ಮುಖದಿಂದ ದಕ್ಷಿಣ ದಿಕ್ಕಿನಿಂದ ಬಂದು ವಾಯುವ್ಯ ದಿಕ್ಕನ್ನು ನೋಡುತ್ತಾ ಪಶ್ಚಿಮ ದಿಕ್ಕಿಗೆ ಅಭಿಮುಖನಾಗಿ ಪ್ರಯಾಣ ಮಾಡುತ್ತಾನೆ. ಈತ ಧರಿಸಿದ ಮತ್ತು ಉಪಯೋಗಿಸಿದ ವಸ್ತುಗಳೆಲ್ಲವೂ ತುಟ್ಟಿಯಾಗುತ್ತವೆ. ಅವನು ಹೋದ ಮತ್ತು ನೋಡಿದ ದಿಕ್ಕಿಗೆ ಹಾನಿಯ ಉಂಟಾಗುತ್ತದೆ. ಅವನು ಬಂದ ದಿಕ್ಕಿಗೆ ಶುಭವನ್ನು ಉಂಟು ಮಾಡುತ್ತಾನೆ ಎನ್ನುವ ನಂಬಿಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿದೆ. ವಿಶೇಷವಾಗಿ ಚಿನ್ನಕ್ಕಿಂತ ಬೆಳ್ಳಿಯ ಮೌಲ್ಯ ಇನ್ನೂ ಹೆಚ್ಚಾಗಬಹುದು. ಭಲ್ಲಾತಿಕೆ ಅಂದರೆ ಗೇರು ಉತ್ಪನ್ನಗಳ ಮೌಲ್ಯವು ವೃದ್ಧಿಯಾಗಬಹುದು. ಈ ಹಿನ್ನೆಲೆಯಲ್ಲಿ ವೀಕ್ಷಿಸಿದಾಗ ಉತ್ತರ ಭಾರತದಲ್ಲಿ ಹೆಚ್ಚು ಅನಾಹುತ ಆಗಲಾರದು. ಭಾರತದ ಈಶಾನ್ಯ ದಿಕ್ಕಿನಲ್ಲಿರುವ ಪಶ್ಚಿಮ ಬಂಗಾಳ ಮತ್ತು ಆಸಾಂ ರಾಜ್ಯಗಳಲ್ಲಿ ಧರ್ಮವನ್ನು ಪ್ರೋತ್ಸಾಹಿಸಿಕೊಂಡು ಬಂದಿರುವ ಪಕ್ಷಗಳಿಗೆ ಹೆಚ್ಚಿನ ಮಹತ್ವ ಕಂಡುಬರುತ್ತದೆ. ದಕ್ಷಿಣ ದಿಕ್ಕಿನಿಂದ ಬಂದಿರುವುದರಿಂದ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಲ್ಲಿ ಚುನಾವಣೆಯಲ್ಲಿ ಸನಾತನ ಸಂಸ್ಕೃತಿಯನ್ನು ಪ್ರೋತ್ಸಾಹಿಸಿಕೊಂಡು ಬಂದಿರುವ ಪಕ್ಷಗಳಿಗೆ ಸ್ವಲ್ಪ ಮಟ್ಟಿನ ಧನಾತ್ಮಕತೆ ಕಂಡುಬರುತ್ತದೆ. ಆದರೆ ಭಾರತ ವಾಯವ್ಯ ಮತ್ತು ಪಶ್ಚಿಮ ದಿಕ್ಕಿನಿರುವ ಕೆಲವು ಸ್ಥಾನಗಳಲ್ಲಿ ಭಯಂಕರ ರಕ್ತಪಾತ ಸಂಭವಿಸುತ್ತದೆ. ಯುದ್ಧದ ಭೀತಿಯು ಸದಾ ಜಾಗೃತವಾಗಿ ಇರುತ್ತದೆ. ಈಗ ನಡೆಯುತ್ತಿರುವ ಯುದ್ಧ ಮುಗಿಯುವ ಲಕ್ಷಣ ತೋರುವುದಿಲ್ಲ. ನಕ್ಷತ್ರಗಳ ರಾಶಿಗಳ ಆಯವ್ಯಯ: ಅಶ್ವಿನಿ, ಮಘ, ಮೂಲ ನಕ್ಷತ್ರದವರಿಗೆ 14 ಆಯ 2 ವ್ಯಯ. ಭರಣಿ, ಹುಬ್ಬ, ಪೂರ್ವಾಷಾಢ ನಕ್ಷತ್ರದವರಿಗೆ 8 ಆಯ 11 ವ್ಯಯ. ಕೃತ್ತಿಕ, ಉತ್ತರಾಷಾಢ ನಕ್ಷತ್ರದವರಿಗೆ 11 ಆಯ 2 ವ್ಯಯ. ರೋಹಿಣಿ, ಹಸ್ತ, ಶ್ರವಣ ನಕ್ಷತ್ರದವರಿಗೆ 8 ಆಯ 5 ವ್ಯಯ. ಮೃಗಶಿರ, ಚಿತ್ರ, ಧನಿಷ್ಠ ನಕ್ಷತ್ರದವರಿಗೆ 14 ಆಯ 2 ವ್ಯಯ. ಆರ್ದ್ರ, ಸ್ವಾತಿ, ಶತಭಿಷ ನಕ್ಷತ್ರದವರಿಗೆ 2 ಆಯ 11 ವ್ಯಯ. ಪುನರ್ವಸು, ವಿಶಾಖ, ಪೂರ್ವಭದ್ರ ನಕ್ಷತ್ರದವರಿಗೆ 11 ಆಯ 8 ವ್ಯಯ. ಪುಷ್ಯ, ಅನುರಾಧ, ಉತ್ತರಭದ್ರ ನಕ್ಷತ್ರದವರಿಗೆ 5 ಆಯ 11 ವ್ಯಯ. ಆಶ್ಲೇಷ, ಜ್ಯೇಷ್ಠ, ರೇವತಿ ನಕ್ಷತ್ರದವರಿಗೆ 14 ಆಯ 8 ವ್ಯಯ. ಇನ್ನು ರಾಶಿಯ ನಿರ್ಣಯದಿಂದ ಮೇಷರಾಶಿಯವರಿಗೆ 14 ಆಯ 2 ವ್ಯಯ, ತುಂಬ ಒಳ್ಳೆಯದೆ. ವೃಷಭ ರಾಶಿಯವರಿಗೆ 8 ಆಯ 11 ವ್ಯಯ. ಮಿಥುನ ರಾಶಿಯವರಿಗೆ 14 ಆಯ 8 ವ್ಯಯ. ಕರ್ಕ ರಾಶಿಯವರಿಗೆ 8 ಆಯ 5 ವ್ಯಯ. ಸಿಂಹ ರಾಶಿಯವರಿಗೆ 14 ಆಯ 8 ವ್ಯಯ. ಕನ್ಯಾ ರಾಶಿಯವರಿಗೆ 11 ಆಯ 11 ವ್ಯಯ ನಿಲ್ಲಾಗಿರುವಂಥದ್ದು. ತುಲಾ ರಾಶಿಯವರಿಗೆ 8 ಆಯ 11 ವ್ಯಯ. ವೃಶ್ಚಿಕ ರಾಶಿಯವರಿಗೆ 14 ಆಯ 2 ವ್ಯಯ. ಧನರಾಶಿಯವರಿಗೆ 11 ಆಯ 8 ವ್ಯಯ. ಮಕರ ರಾಶಿಯವರಿಗೆ 5 ಆಯ 11 ವ್ಯಯ.
ಕುಂಭರಾಶಿಯವರಿಗೆ 5 ಆಯ 11 ವ್ಯಯ, ಮೀನರಾಶಿಯವರಿಗೆ 11 ಆಯ 8 ವ್ಯಯ. ಇನ್ನು ಗುರು ಶುಕ್ರ ಅಸ್ತೋದಯ ಕಾಲ. ಗುರುವು ದಿನಾಂಕ 18/7/2026ರಿಂದ ಪಶ್ಚಿಮದಲ್ಲಿ ಅಸ್ತನಾಗಿ ದಿನಾಂಕ 11/8/2026 ಪೂರ್ವದಲ್ಲಿ ಉದಯಿಸುತ್ತಾನೆ. ಶುಕ್ರನು ದಿನಾಂಕ 19/10/2026 ಪಶ್ಚಿಮದಲ್ಲಿ ಅಸ್ತನಾಗಿ ದಿನಾಂಕ 30/10/2026 ಪೂರ್ವದಲ್ಲಿ ಉದಯಿಸುತ್ತಾನೆ. ಆದ್ದರಿಂದಲೇ ಈ ವರ್ಷ ಜುಲೈ, ಆಗಸ್ಟ್, ಅಕ್ಟೋಬರ್ ತಿಂಗಳಲ್ಲಿ ವಿಶೇಷವಾದ ಮುಹೂರ್ತ ಇಲ್ಲ ಎಂದು ಆಸ್ತಿಕರು ಮಾತನಾಡಿಕೊಳ್ಳುತ್ತಿದ್ದಾರೆ. ಈ ಸಂವತ್ಸರದಲ್ಲಿ ಯಾವುದೇ ಗ್ರಹಣ ಇರುವುದಿಲ್ಲ. ಆದರೆ ದಿನಾಂಕ 17/5/2026ರಿಂದ ದಿನಾಂಕ 15/6/2026ರವರೆಗೆ ಜ್ಯೇಷ್ಠ ಮಾಸವು ಅಧಿಕ ಮಾಸವಾಗಿರುತ್ತದೆ. ಇನ್ನು ಗೋಚಾರ ಫಲ. ಈ ವರ್ಷ ಗುರುವು ಜೂನ್ 1ರವರೆಗೆ ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಾ ಇರುತ್ತಾನೆ. ನಂತರ ಅಕ್ಟೋಬರ್ 31ರವರೆಗೆ ಕರ್ಕ ರಾಶಿಯಲ್ಲಿ ಸಂಚರಿಸುತ್ತಾನೆ. ನಂತರ 2027 ಜನವರಿ 24ರವರೆಗೆ ವಕ್ರನಾಗಿ ಸಿಂಹ ರಾಶಿಯಲ್ಲಿ ಸಂಚರಿಸುತ್ತಾನೆ. ನಂತರ ಈ ಸಂವತ್ಸರ ಪೂರ್ತಿ ಕರ್ಕ ರಾಶಿಯಲ್ಲಿಯೇ ಸಂಚರಿಸುತ್ತಾನೆ. ಮಿಥುನ, ಕನ್ಯಾ, ವೃಶ್ಚಿಕ, ಮಕರ, ಮೀನರಾಶಿಯವರಿಗೆ ಗುರು ಅನುಕೂಲಕರವಾಗಿರುತ್ತಾನೆ. ಸಂಪೂರ್ಣ ಗುರುಬಲವೂ ಇರುತ್ತದೆ. ಈ ರಾಶಿಯವರ ಇಷ್ಟಾರ್ಥಗಳು ಬಹುಪಾಲು ನೆರವೇರುತ್ತದೆ. ಪರಸ್ಪರ ಸಂಬಂಧಗಳು ಸಹ ಕೂಡಿ ಬರುತ್ತದೆ. ಮದುವೆ ಆಗುವುದಿಲ್ಲ ಎನ್ನುವವರು ಸ್ವಲ್ಪ ತಮ್ಮ ದೃಷ್ಟಿಯನ್ನು ಬದಲಾಯಿಸಿಕೊಳ್ಳುತ್ತಾರೆ. ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತಾರೆ. ವೃಶ್ಚಿಕ ರಾಶಿಯವರಿಗೆ ಪಂಚಮದ ಶನಿಯ ಬಾಧೆ ಹೀಗೆಯೇ ಮುಂದುವರಿಯುತ್ತದೆ. ಕುಂಭ, ಮೀನ ಮತ್ತು ಮೇಷ ರಾಶಿಯವರಿಗೆ 7.5 ಶನಿಯ ಬಾಧೆಯು ಹೀಗೆಯೇ ಮುಂದುವರಿಯುತ್ತದೆ. ಯುಗಾದಿಯ ದಿನ ಸೂರ್ಯೋದಯ ಕಾಲದ ಕುಂಡಲಿಯನ್ನು ವೀಕ್ಷಿಸಿದಾಗ ಮೀನ ಲಗ್ನ, ಲಗ್ನಾಧಿಪತಿ ಮತ್ತು ದಶಮಾಧಿಪತಿ ಗುರುವು 4ನೇ ಭಾವದಲ್ಲಿ ಇರುತ್ತಾನೆ. 10ನೇ ಭಾವವನ್ನು ಅಂದರೆ ಅಧಿಕಾರ ಸ್ಥಾನವನ್ನು ಗುರು ಮತ್ತು ಶನಿಗಳು ಪೂರ್ಣ ದೃಷ್ಟಿಯಿಂದ ನೋಡುತ್ತಾ ಇರುತ್ತಾರೆ. ಇದರಿಂದ ನಮ್ಮ ರಾಜ್ಯದಲ್ಲಿ ಯಾವುದೇ ಬದಲಾವಣೆ ಕಂಡುಬರುವ ಲಕ್ಷಣ ಇಲ್ಲ. ಆದರೂ ಜೂನದ ನಂತರ ಏನಾದರೂ ಸ್ವಲ್ಪ ಬದಲಾವಣೆ ಕಾಣಬಹುದು. ಯುಗಾದಿಯ ಪಂಚಾಂಗ ಶ್ರವಣವನ್ನು ಏಕೆ ಮಾಡಬೇಕು? ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಯುಗಾದಿ ವರ್ಷಾರಂಭದ ದಿನ. ಆ ದಿನ ಬೆಳಗ್ಗೆ ದೇವತೆಯನ್ನು ಮನಸಾ ಸ್ಮರಿಸಿ ತನ್ನ ದಿನನಿತ್ಯದ ಧರ್ಮ ಕರ್ಮವನ್ನು ಪೂರೈಸಿ ಈ ವರ್ಷದ ಶುಭಾಶುಭ ಚಿಂತನೆ, ಅವರವರ ನಕ್ಷತ್ರ ರಾಶಿಗಳ ಆಯವ್ಯಯ ಚಿಂತನೆಯನ್ನು ಮಾಡಿಕೊಳ್ಳುವುದು. ಇದರಿಂದ ಈ ವರ್ಷ ತನ್ನ ಬಜೆಟ್ಟಿನಲ್ಲಿ ಏನನ್ನು ಮಾಡಬಹುದು ಎಂದು ಚಿಂತಿಸಬೇಕು. ಆಯಕ್ಕಿಂತ ವ್ಯಯವೇ ಜಾಸ್ತಿ ಆಗಿದ್ದರೆ ಯೋಚಿಸಿದ ಹಾಗೂ ಯೋಜಿಸಿದ ಕೆಲಸವನ್ನು ಅಷ್ಟಕ್ಕೆ ಸೀಮಿತಗೊಳಿಸಬಹುದು. ಅದರಿಂದ ಖರ್ಚು ಹೆಚ್ಚಾಗಿ ಸಾಲದ ಶೂಲೆಗೆ ಬೀಳುವುದನ್ನು ತಪ್ಪಿಸಿಕೊಳ್ಳಬಹುದಲ್ಲವೇ? ಬೇವು ಬೆಲ್ಲವನ್ನು ಸ್ವೀಕರಿಸುವುದರ ಮೂಲಕ ಈ ಸಂವತ್ಸರದಲ್ಲಿ ಬರುವ ಸುಖ ದುಃಖಗಳನ್ನು ಸಮನಾಗಿ ಸ್ವೀಕರಿಸಲು ತನ್ನನ್ನು ತಾನೇ ಸಿದ್ಧಗೊಳಿಸಿಕೊಳ್ಳಬಹುದಲ್ಲೇ? ಇಷ್ಟೆಲ್ಲ ಮಹತ್ವ ಈ ಯುಗಾದಿಯ ಆಚರಣೆ ಮತ್ತು ಪಂಚಾಂಗ ಶ್ರವಣಕ್ಕೆ ಇದೆ. ಈ ಯುಗಾದಿಯ ದಿನ ಪಂಚಾಂಗ ಈ ರೀತಿ ಇದೆ. ಸೂರ್ಯೋದಯ ಕಾಲಕ್ಕೆ ಮೀನ ಮಾಸದಲ್ಲಿ 5 ದಿನ ಕಳೆದೆ. ಅಮಾವಾಸ್ಯ ತಿಥಿ ಸೂರ್ಯೋದಯದಿಂದ ಕೇವಲ 15 ನಿಮಿಷ ಮಾತ್ರ ಇರುತ್ತದೆ. ನಂತರ ಪ್ರತಿಪತ್ತಿಥಿ 54 ಗಟಿ 58 ಗಟಿವರೆಗೆ ಇರ್ತದೆ. ನಂತರ ದ್ವಿತೀಯ ತಿಥಿ ಅಂದರೆ ಈ ದಿನ 3 ತಿಥಿಗಳು ಒಟ್ಟಾಗಿ ಇವೆ. ಉತ್ತರಾಭಾದ್ರ ನಕ್ಷತ್ರ ರವಿ ನಕ್ಷತ್ರವಾಗಿದೆ. ಈ ನಕ್ಷತ್ರದಲ್ಲಿ 3 ಗಟಿ 58 ವಿಘಟಿಗಳು ಕಳೆದಿದೆ. ಚಂದ್ರ ನಕ್ಷತ್ರ ಉತ್ತರಭಾದ್ರ ನಕ್ಷತ್ರ 53 ಗಟಿ 34 ವಿಘಟಿಯವರೆಗೆ ಇದೆ. ಶುಕ್ಲಯೋಗ 46 ಗಟಿ 30 ವಿಘಟಿಯವರೆಗೆ ಇರುತ್ತದೆ. ನಾಗವಾನ್ ಕರ್ಣ 35 ವಿಘಟಿಯವರೆಗೆ ಇರುತ್ತದೆ. ವಿಷಗಟಿಯು 19 ಗಟಿ 27 ವಿಘಟಿಯ ನಂತರ 4 ಗಟಿ ಪರ್ಯಂತರವಾಗಿ ಇರುತ್ತದೆ. ಅಮೃತ 42 ಗಟಿ 12 ವಿಘಟಿಯ ನಂತರ 4 ಗಟಿ ಪರ್ಯಂತರವಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಈ ಸಂವತ್ಸರ ಧರ್ಮಾಭಿಮಾನಿಗಳಿಗೆ ಉತ್ತಮ ಫಲವನ್ನು ನೀಡುತ್ತದೆ. ವಿಶೇಷವಾಗಿ ಹೆಸರು ಪರಾಭವ ಎಂದಿದ್ದರೂ ಭಾರತೀಯರಾದ ನಮಗೆ ಯಾವ ಕ್ಷೇತ್ರದಲ್ಲಿಯೂ ಪರಾಭವ ಆಗಲಾರದು ಎಂದು ಹೇಳ್ತಾ ಅವಕಾಶವನ್ನು ಕೊಟ್ಟಂತಹ ಯುಗಾದಿ ಸಮಿತಿಯವರಿಗೂ ಹಾಗೂ ತಮಗೆಲ್ಲರಿಗೂ ಸಹ ಇಷ್ಟು ಹೊತ್ತು ಕೇಳಿರುವುದರಿಂದ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಉತ್ತರೋತ್ತರ ಅಭಿವೃದ್ಧಿಯಾಗಿ ಲೋಕಾ ಸಮಸ್ತ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಜನರ ಮನದ ಅಭಾವವಳಿಯಲಿ ಪರಾಭವ ಸಂವತ್ಸರದಲ್ಲಿ ನರರ ಹೃದಯ ನಿರ್ಭೀತವಾಗಲಿ 108 ಭೀತಿಯ ಆತಂಕದೊಡಲಲಿ. ಪಂಚಾಂಗ ಪಠಣಕ್ಕಾಗಿ ಶ್ರೀಯುತ ಗೋಪಾಲಕೃಷ್ಣ ಹೆಗಡೆಯವರಿಗೆ ಧನ್ಯವಾದಗಳು. ಧರಣಿ ಧರಿಸಿದೆಯೆಂದು ಹಸಿರದಿರಿಸು, ತರಣಿಯೊಡಲ ತಂಪಿನಲ್ಲಿ ಮೈಮರೆವ ಮನಸ್ಸು, ಬೇವು ಬೆಲ್ಲಗಳೆರಡ ಸಮಭಾವದಲ್ಲಿ ಭರಿಸು, ಬಾಗು ಬಲ್ಲವಗೆ ದಿಟದಿ ಮನದಿ ಬಲವ ಧರಿಸು. ಇದೀಗ ರಾಮಚಂದ್ರಾಪುರ ಮಠ ಅಂತರ್ಗತ ಕುಮಟಾ ವಲಯದ ಮಾತೃ ವಿಭಾಗ ಸಿದ್ಧಪಡಿಸಿರುವ ಬೇವು ಬೆಲ್ಲ ವಿತರಣೆ ನಡೆಯಲಿಕ್ಕಿದೆ. ವೇದಿಕೆ ಮೇಲೆ ಆಸೀನರಾಗಿರುವ ಪೂಜ್ಯರಿಗೆ, ಗಣ್ಯರಿಗೆ ಹಾಗೂ ಸಭಿಕರೆಲ್ಲರಿಗೂ ಮಾತೃ ವಿಭಾಗ ಸಿದ್ಧಪಡಿಸಿರುವ ಬೇವು ಬೆಲ್ಲವನ್ನು ವಿತರಿಸಲಾಗ್ತಾ ಇದೆ. ದಯವಿಟ್ಟು ಕಾರ್ಯಕರ್ತರು ಈ ಕಾರ್ಯದಲ್ಲಿ ತಕ್ಷಣ ಮುಂದಾಗಬೇಕು ಅಂತ ವಿನಂತಿಸಿಕೊಳ್ತೇವೆ.
ಯುವ ಸಮೂಹದೆದೆಯಲ್ಲಿ, ನವ ಸಮಾಜದೆದೆಯಲ್ಲಿ ಬಿತ್ತುವ ಹಿರಿಯ ಹಂಬಲದ ಮಾತಾಪಿತೃ ಪೂಜನ ಇದೀಗ ಸಂಪನ್ನಗೊಂಡಿದೆ. ಮಾತಾಪಿತೃ ಪೂಜನ ಕಾರ್ಯಕ್ರಮದಲ್ಲಿ ಭಾಗಿಯಾದ ದಂಪತಿಗಳಿಗೆ, ಪೂಜಾ ಕಾರ್ಯದಲ್ಲಿ ಸಹಕರಿಸಿದ ಶ್ರೀಯುತ ಮಹಾಬಲೇಶ್ವರ ಶೆಟ್ರವರಿಗೆ, ಕುಟುಂಬವನ್ನು ಹರಿಸಿದ ಪೂಜ್ಯದ್ವಯರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮತ್ತೆ ಬಂತು ಯುಗದ ಆದಿ ಹೊಸ ಬಗೆಯನ್ನು ಬಿತ್ತಲು, ಹಳೆಯ ಜಗದ ಸಾವನೋವ ಮರೆತು ಮುಂದೆ ಸಾಗಲು, ಕಷ್ಟ ಕರಗಿ ಭೀತಿ ಅಳಿದು ನಗುವ ಹೂವು ಅರಳಲಿ, ಹೊಸ ಯುಗಾದಿ ಹೊಸದೆ ತೆರೆದಿ ನಲಿವ ನಮಗೆ ನೀಡಲಿ. ಇಂದು ಯುಗಾದಿ ಸಮ್ಮಾನಕ್ಕೆ ಭಾಜನರಾಗುತ್ತಿರುವ ಸಾಧಕರನ್ನು ಸನ್ಮಾನಿಸುವ ಸಮಯವಿದು. ಇಂದು ಯುಗಾದಿ ಸಮ್ಮಾನಕ್ಕೆ ಭಾಜನರಾಗುತ್ತಿರುವವರು ಮಹಿಳೆ ಅಬಲೆ ಎಂಬ ಕಪ್ಪು ಕಲೆಗೆ ತಿಲಾಂಜಲಿ ಇತ್ತು ಭಾರತೀಯ ಸೈನ್ಯದಲ್ಲಿ ಸೇವೆಗೈದು ಮರಳಿರುವ ಶ್ರೀಮತಿ ಕಲಾವತಿ NP. ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ಸ್ನೇಹಿ ತರಗತಿಗಳಿಗೆ ಹೆಸರಾದ ಹನುಮಂತ ಬೆಣ್ಣೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಲೆಕ್ಕಶಾಸ್ತ್ರ ಉಪನ್ಯಾಸಕರಾದ ಶ್ರೀ ರವೀಂದ್ರ ಹನುಮಂತ ನಾಯ್ಕ್. ಇರುವರು ವೇದಿಕೆಗೆ ಆಗಮಿಸುವಂತೆ, ಯುಗಾದಿ ಉತ್ಸವದ ಗೌರವವನ್ನು ಸ್ವೀಕರಿಸುವಂತೆ, ಪೂಜ್ಯದ್ವಯರ ಆಶೀರ್ವಾದವನ್ನು ಪಡೆದುಕೊಳ್ಳುವಂತೆ ವಿನಮ್ರವಾಗಿ ವಿಜ್ಞಾಪಿಸಿಕೊಳ್ಳುತ್ತೇವೆ.
ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ, ವೇದಿಕೆ ಮೇಲೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿದಂಥ ನಿರ್ಭಯಾನಂದ ಸ್ವಾಮೀಜಿಯವರಿಗೂ, ಅವರ ಶಿಷ್ಯರಾದಂಥ ಜಗನ್ನಾಥ್ ಸ್ವಾಮೀಜಿಯವರಿಗೂ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ವೇದಿಕೆಯ ಮೇಲೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಕುಳಿತಂಥ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸ್ತಾ, ಈ ಕಾರ್ಯಕ್ರಮದ ಕೊನೆಯದಾದಂಥ ವಂದನಾರ್ಪಣೆಯನ್ನು ಸಲ್ಲಿಸಲಿಕ್ಕೆ ಬಂದು ನಿಂತಿದ್ದೇನೆ. 17 ವರ್ಷ ಕುಮಟಾ ಒಂದು ಯುಗಾದಿ ಉತ್ಸವ ಸಮಿತಿಯಿಂದ ಕಾರ್ಯಕ್ರಮವನ್ನು ನೀಡಿ ಈ ವರ್ಷ 18ನೇ ವರ್ಷ ಒಂದು ಕಾರ್ಯಕ್ರಮದಲ್ಲಿ ನಾವು ಈ ಒಂದು ಪ್ರತಿ ವರ್ಷ ಬೇರೆ ಬೇರೆ ಸಮಾಜದ ಬೇರೆ ಬೇರೆ ಗುರುಗಳನ್ನು ಕರೆಸುವ ಮುಖಾಂತರ ಈ ವರ್ಷ ನಮಗೆ ದೂರದ ಗದಗದಿಂದ ನಿರ್ಭಯಾನಂದ ಸ್ವಾಮೀಜಿಯವರನ್ನು ಕೇಳಿಕೊಂಡಾಗ ಭಾಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಒಪ್ಪಿ ಈ ಒಂದು ಕಾರ್ಯಕ್ರಮದ ಇವತ್ತಿನ ಒಂದು ಈ ಸಭೆಯಲ್ಲಿ ಉಪಸ್ಥಿತರಿದ್ದು ಸಾನ್ನಿಧ್ಯವನ್ನು ವಹಿಸಿ, ಅದೇ ರೀತಿ ಅವರ ಶಿಷ್ಯರಾಗಿರ್ತಕ್ಕಂಥ ಜಗನ್ನಾಥ ಸ್ವಾಮೀಜಿಯವರು ಉಪಸ್ಥಿತಿಯನ್ನು ಕರುಣಿಸಿ ಕುಮಟಾಕ ಈ ಒಂದು ಕಾರ್ಯಕ್ರಮದ ಶೋಭೆಯನ್ನು ಎತ್ತುವುದರ ಮುಖಾಂತರ ನಮಗೆ ತುಂಬ ಸಂತೋಷವನ್ನು ಉಂಟು ಮಾಡಿದ್ದಾರೆ. ಅವರಿಗೆ ನಮ್ಮ ಒಂದು ಸಮಿತಿಯ ಪರವಾಗಿ ಹಾಗೂ ಆಗಮಿಸಿದಂಥ ಎಲ್ಲ ಊರಿನ ಅವರ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಯುಗಾದಿ ಉತ್ಸವ ಸಮಿತಿಯು ಹಲವು ದಿವಸದಿಂದ ಇಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸಮಿತಿಯವರ ಒಂದು ಪರಿಶ್ರಮ ತುಂಬ ಇರುತ್ತೆ ಹೇಳುವಂಥದ್ದನ್ನು ತಿಳ್ಕೊಂಡು ಇಲ್ಲಿ ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಉಪಾಧ್ಯಕ್ಷರು, ಸಂಚಾಲಕರು, ಕಾರ್ಯದರ್ಶಿಯವರು ಅವರೆಲ್ಲರನ್ನ ನಾನು ಈ ಒಂದು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಪ್ರಾರಂಭ ಆಗುವುದೇ ನಮ್ಮ ಶೋಭಾಯಾತ್ರೆ ಮುಖಾಂತರ. ಈ ಶೋಭಾಯಾತ್ರೆ ನಮ್ಮ ಶಾಂತಿಕಾ ಪರಮೇಶ್ವರಿ ದೇವರ ಹಕ್ಕಲು ಈ ಒಂದು ದೇವಸ್ಥಾನದಿಂದ ಪ್ರಾರಂಭ ಆಗುತ್ತೆ. ಪ್ರತಿ ವರ್ಷ ಅಲ್ಲಿಂದನೇ ಅಲ್ಲಿಯ ಆಡಳಿತ ಕಮಿಟಿಯ ಮೊಕ್ತೇಸರಾಗಿರ್ತಕ್ಕಂಥ ಕೃಷ್ಣಪ್ಪಯ್ಯವರಿಗೂ ಹಾಗೂ ಅಲ್ಲಿಯ ಪದಾಧಿಕಾರಿಗಳಿಗೂ ಮತ್ತು ಈ ಒಂದು ಸ್ತಬ್ಧ ಚಿತ್ರದಲ್ಲಿ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಬಂಧು ಭಗಿನಿಯರಿಗೂ, ಬೇರೆ ಬೇರೆ ಸಮಾಜದ ಎಲ್ಲ ಬಂಧು ಭಗಿನಿಯರು ಭಾಗವಹಿಸಿ ಈ ಒಂದು ಶೋಭಾಯಾತ್ರೆಯನ್ನು ಅತ್ಯಂತ ಚೆಂದಗಾಣಿಸಿ ಇವತ್ತಿನ ಈ ವರ್ಷದ ಈ ಒಂದು 18ನೇ ವರ್ಷದ ಒಂದು ಸಂಭ್ರಮವನ್ನು ಹೆಚ್ಚಿಸಿದ್ದಾರೆ. ಅವರೆಲ್ಲರಿಗೂ ನಾವು ಯುಗಾದಿ ಉತ್ಸವ ಸಮಿತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಭಜನಾ ತಂಡ ಇಲ್ಲಿ ನಮಗೆ ಭಜನೆಯನ್ನು ಹಾಡುವ ಮುಖಾಂತರ ನಮ್ಮ ಶ್ರೋತೃಗಳಿಗೆ ಒಂದು ರಂಜನೆಯನ್ನು ಉಂಟು ಮಾಡಿದೆ. ಅವರಿಗೂ ಸಹ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಈಗಾಗಲೇ ಪ್ರಾಸ್ತಾವಿಕದಲ್ಲಿ ಮಾತನಾಡಿದಂತೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೆಯಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥವರು ತಹಶೀಲ್ದಾರ್ ಅವರು, ಉಪ ಆಯುಕ್ತರು, ವಿಶೇಷವಾಗಿ ನಮ್ಮ ಈ ಭಾಗದ ಮಾನ್ಯ ಶಾಸಕರಾಗಿರ್ತಕ್ಕಂಥ ದಿನಕರ್ ಶೆಟ್ಟಿಯವರು, ಅವರಿಗೆ ಅಭಿನಂದನೆಯನ್ನು, ಅದಲ್ಲದೆ ಕೆನರಾ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಈ ವರ್ಷ ಆರಕ್ಷಕ ಅಲ್ಲಿಯ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, CPI ಇರ್ಬೋದು, ಅವರ ಎಲ್ಲ ಪೊಲೀಸ್
ಅಧಿಕಾರಿಗಳಿರ್ಬೋದು, ನಮ್ಮ ಈ ಒಂದು ಸಬ್ ಕ್ಷೇತ್ರದಲ್ಲಿ ಯಾವುದೇ ತೊಂದರೆ ಆಗದೇ ಹೋದ ರೀತಿಯಲ್ಲಿ ಪ್ರಾರಂಭದಿಂದ ಇಲ್ಲಿವರೆಗೂ ಶೋಭಾಯಾತ್ರೆ ಅತ್ಯಂತ ಸುಂದರವಾಗಿ ನಡೆಯಲಿಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಅವರೆಲ್ಲರಿಗೂ ನಾವು ಸಮಿತಿಯ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಯುಗಾದಿ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಾವು ಪ್ರತಿ ವರ್ಷದಂತೆ ನಮ್ಮ ಎಲ್ಲ ಸಮಾಜ ಬಾಂಧವರಲ್ಲಿ ಈ ಒಂದು ಇಷ್ಟು ದೊಡ್ಡ ಕಾರ್ಯಕ್ರಮ ನಡೆಯಬೇಕು ಅಂತ ಹೇಳಿದ್ರೆ ನಮಗೆ ಹಣಕಾಸಿನ ಅವಶ್ಯಕತೆ ತುಂಬ ಇರುವಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಪ್ರಾಯೋಜಕರಾಗಿ, ಮಹಾಪ್ರಾಯೋಜಕರಾಗಿ, ಸಹ ಪ್ರಾಯೋಜಕರಾಗಿ, ದಾನಿಗಳಾಗಿ ಊರಿನ ಎಲ್ಲ ಗಣ್ಯರು ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ನಾವು ಈ ಒಂದು ಸಂದರ್ಭದಲ್ಲಿ ಸಮಿತಿಯ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮತ್ತು ಈಗಾಗಲೇ ಬೇವು ಬೆಲ್ಲವನ್ನು ವಿತರಣೆ ಮಾಡಿದಂಥ ನಮ್ಮ ಮಾತ್ರ ತಂಡ ವಿಶೇಷವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ನಮ್ಮ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ಒಂದು ಮಾತ್ರ ತಂಡ ಸಿಹಿಯನ್ನು ಕೈಯನ್ನು ತಯಾರು ಮಾಡೋ ಮುಖಾಂತರ ಇವತ್ತಿನ ದಿವಸ ಎಲ್ಲರಿಗೂ ಸಿಹಿ ಮತ್ತು ಕೈಯನ್ನು ವಿತರಣೆ ಈ ಬೇವು ಬೆಲ್ಲವನ್ನು ಹಂಚಿದ್ದಾರೆ. ಅವರಿಗೆ ಆ ಮಾತ್ರ ತಂಡಗಳಿಗೆ ಅಭಿನಂದನೆ ನಾವು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಪ್ರಾರಂಭದಲ್ಲಿ ಶಂಖನಾದವನ್ನು ಸಲ್ಲಿಸಿದಂಥ ಲಕ್ಷ್ಮೀ ನಾರಾಯಣ ಹೆಗಡೆಕರ್, ಪಂಚಾಂಗ ಶ್ರವಣನ ಮಾಡಿದಂಥ ನಮ್ಮ ಡಾಕ್ಟರ್ ಗೋಪಾಲಕೃಷ್ಣ ಹೆಗಡೆಯವರಿಗೆ, ಹಾಗೆ ವೇದಘೋಷ ಮಾಡಿದಂಥ ನಮ್ಮ ಗೋಪಾಲಕೃಷ್ಣ ಹೆಗಡೆಯವರು, ಇವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಿಮ್ಮೆಲ್ಲರಿಗೂ ಅಭಿನಂದನೆ ಹೇಳ್ತಾ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಮತ್ತು ಇವತ್ತಿನ ದಿವಸ ಈ ಒಂದು ಯುಗಾದಿ ಉತ್ಸವದ ನಮ್ಮ ಈ ಗಜಾನ ಕಿಣಿಯವರು ನಮ್ಮ ತಂಪು ಪಾನೀಯ ಮತ್ತು ಇದರನ್ನು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಮತ್ತು ನಿನ್ನೆ ನಡೆದ ಒಂದು ಬೈಕ್ ರ್ಯಾಲಿಯಲ್ಲಿ ನಮ್ಮ ಸಂಪತ್ ಕುಮಾರ್ ಮತ್ತು ಅವರ ತಂಡ ಅತ್ಯಂತ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಸಹಕಾರ ಮಾಡಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಹಾಗೂ ಕೊನೆಯದಾಗಿ ನಮ್ಮ ಮಾಧ್ಯಮ ಮಿತ್ರರು, ನಾವು ಈಗಾಗಲೇ ಒಂದು ತಿಂಗಳದ ಹಿಂದೆ ಈ ಒಂದು ಕಾರ್ಯಕ್ರಮ ನಡೆಯುವ ಪೂರ್ವದಲ್ಲಿ ಅವರೆಲ್ಲ ಆಹ್ವಾನಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕು ಅಂತ ಕೇಳಿದಾಗ ಭಾಳ ಅತ್ಯಂತ ಸುಂದರವಾಗಿ ಎಲ್ಲ ಬಿತ್ತರಿಸುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ವಂದಿಸ್ತಾ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಂಥ ಎಲ್ಲ ಯುಗಾದಿ ಉತ್ಸವ ಸಮಿತಿಯ ಪದಾಧಿಕಾರಿಗಳಿಗೆ ಅಭಿನಂದಿಸುತ್ತಾ ನಾವೊಂದು ಅಭಿನಂದನೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಹೊಸ ವರ್ಷದ ಸ್ವಾಗತ ಉತ್ಸವದ ಯಶಸ್ಸಿಗೆ ಕಾರಣೀಕರ್ತರಾದ ಸರ್ವರನ್ನು ವಂದಿಸಿ ಅಭಿನಂದಿಸಿದ ಶ್ರೀಯುತ ಜಿ ಎಸ್ ಹೆಗಡೆಯವರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಬಂಧುಗಳೇ, ಹಸಿರಮೆಂದು ಹಸನಾಗಿ ಬರುವ ಮಾತೆಗಾಗಿ ಕರು ಕಾಯುತ್ತದೆ. ತರುತಡಿಯ ಗೂಡಿನಲ್ಲಿ ಬೆಚ್ಚಗಿರುವ ಮರಿ ತಾಯಿಯ ತುತ್ತಿಗಾಗಿ ತವಕಿಸುತ್ತದೆ. ಧರಣಿಯಿಂದ ಮೇಲೆದ್ದು ನಿಲ್ಲುವ ಆಧಾರದೆಡೆಗೆ ಲತೆ ಧಾವಿಸುತ್ತದೆ. ನಾವು ಪರಮಪೂಜ್ಯ ನಿರ್ಭಯಾನಂದರ ಚಿತ್ತದಿಂದ ಆ ರಾಮತಂತಿಗಾಗಿ ಕಾದಿದ್ದೇವೆ. ನಾವು ಶ್ರೀಮುಖದಿಂದ ಆರಾಮದ ಸೂತ್ರಕ್ಕಾಗಿ ತವಕಿಸಿದ್ದೇವೆ. ಆಶೀರ್ವಾದದ ನುಡಿಗಳೊಂದಿಗೆ ಅನುಗ್ರಹಿಸುವಂತೆ ಪೂಜ್ಯರ ಪಾದಗಳಲ್ಲಿ ವಿನಮ್ರ ನಿವೇದನೆ.